ಇವತ್ತು ನಾವು ನಡೆಸುವಂಥದ್ದು ಭಾರತೀ ದೇವಿಯ ಚಿಂತನೆ. ನೋಡಿ, ವಾಸ್ತವಿಕವಾಗಿ ಈ ಸರಸ್ವತಿ, ಭಾರತಿ ಇವೆಲ್ಲ ಹೆಸರು ಕೇಳಿರ್ತೇವೆ ಹೊರತು ಇವರ ಪರಿಚಯ, ಇವರ ಅವಶ್ಯಕತೆ ನಮ್ಮ ಜೀವನದಲ್ಲಿ ಎಷ್ಟಿದೆ, ನಮಗೆ ಈ ದೇವತೆಗಳ ಅನುಗ್ರಹ ನಮಗೆ ಎಷ್ಟಾಗಬೇಕಾಗಿದೆ, ಇದರ ಬಗ್ಗೆ ನಾವು ಅಷ್ಟೊಂದು ತಿಳ್ಕೊಂಡಿಲ್ಲ. ಆ ಕಾರಣದಿಂದಾಗಿ ಈ ಚಿಂತನೆಯನ್ನು ನಡೆಸುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಪುರಂದರದಾಸರು ಆ ಭಾರತೀ ದೇವಿಯ ಬಗ್ಗೆ ಕೂಡ ಬಹಳ ಸುಂದರವಾಗಿ ತಾವು ತಿಳಿಸ್ಕೊಂಡು ಹೋಗ್ತಾರೆ. ಶರಣು ಭಾರತೀ ದೇವಿಗೆ, ಶರಣು ವಾಯು ರಮಣಿಗೆ, ಶರಣು ಶರಣರ ಪೊರೆವ ಕರುಣಿಗೆ, ಶರಣು ಸುರವರ ದೇವಿಗೆ, ಶರಣು ಭಾರತೀ ದೇವಿಗೆ. ಭಾರತೀ ದೇವಿಗೆ ಶರಣು. ಭಾರತಿ ಅಂತ ಯಾಕೆ ಕರೀತಾರೆ ಅವಳನ್ನು? ನೋಡಿ, ಇದು ವಾಸ್ತವಿಕವಾಗಿ ನಾವು ನಿನ್ನೆ ಕೇಳಿದಾಗೆ ಅವಳ ಮೂಲ ಹೆಸರೇನು ಅಂದರೆ ಶ್ರದ್ಧಾದೇವಿ ಅಂತ. ಶ್ರದ್ಧಾದೇವಿ ಅನ್ನುವಂಥದ್ದು ಮೂಲವಾದಂತಹ ಹೆಸರು ಈ ಭಾರತೀ ದೇವಿಯದ್ದು. ಇವಳಿಗೆ ಆಮೇಲೆ ಭಾರತಿ ಅಂತ ಪ್ರಸಿದ್ಧಳಾಗಿರುವಂಥವಳು. ಯಾಕೆ ಭಾರತಿ ಅಂತ ಕರೀತಾರೆ ಅಂದರೆ ಭರತನ ಪತ್ನಿ ಆದ್ದರಿಂದಾಗಿ ಭಾರತಿ ಅವಳು. ಭರತನ ಪತ್ನಿ. ಭರತ ಅಂತ ಹೇಳಿದರೆ ವಾಯುದೇವ. ವಾಯುದೇವನಿಗೆ ಭರತ ಅಂತ ಹೆಸರು. ಯಾಕೆ ಭರತ ಅಂತ ಕರೀತಾರೆ ಅಂತ ಹೇಳಿದ್ರೆ ಭಕ್ತಿ ಭರಿತ. ವಾಯುದೇವ ಭಕ್ತಿಯಿಂದ ಪೂರ್ಣನಾಗಿರುವವನು, ಜ್ಞಾನದಿಂದ ಪೂರ್ಣನಾಗಿರುವವನು, ಜ್ಞಾನಭರಿತ, ಭಕ್ತಿ ಭರಿತ. ಅವನ ಪತ್ನಿ ಆದ್ದರಿಂದಾಗಿ ಇವಳನ್ನು ಭಾರತಿ ಅಂತ ಕರೀತಾರೆ. ಇದಕ್ಕಿಂತಲೂ ಇನ್ನೊಂದು ಪ್ರಸಿದ್ಧವಾದ ಹೆಸರು ಇವಳಿಗಿದೆ, ಶ್ರೀ ಅಂತ. ಶ್ರೀ ಅಂತ ಇವಳನ್ನು ಕರೀತಾರೆ. ನೋಡಿ, ಶ್ರೀ ಅನ್ನುವುದು ಲಕ್ಷ್ಮಿಗೂ ಕೂಡ ಹೆಸರಿದೆ, ಹಾಗೆ ಇವಳಿಗೂ ಶ್ರೀ ಅಂತಿದೆ. ಯಾಕಂತ ಹೇಳಿದ್ರೆ ಇವರು ಸ್ವರ್ಗಲೋಕದ ಸಂಪತ್ತಿವಳು ಅಂತ. ಇವಳೇ ಸ್ವರ್ಗಲೋಕದ ಸಂಪತ್ತು. ಅದಕ್ಕೋಸ್ಕರ ಈ ಭಾರತೀ ದೇವಿಯನ್ನು ಶ್ರೀ ಅಂತಲೂ ಕೂಡ ಕರೆಯುವುದುಂಟು. ಶಾಸ್ತ್ರಗಳಲ್ಲಿ ಭಾರತಿ ಅಂತ ಕರೀತಾರೆ ಇವಳನ್ನು. ಮೂಲತಃ ಶ್ರದ್ಧಾ ಅಂತ ಕರೀತಾರೆ ಇವಳನ್ನು. ಅಂತಹ ಭಾರತೀ ದೇವಿಯನ್ನು ಕುರಿತು ಪುರಂದರದಾಸರು ಹೇಳ್ತಾ ಇದ್ದಾರೆ, ಶರಣು ಭಾರತೀ ದೇವಿಗೆ. ಶರಣು ಅಂತ ಹೇಳಿದ್ರೆ ನಮ್ಮ ಕನ್ನಡದಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ನಮಸ್ಕಾರ ಮಾಡ್ತೇನೆ ಅಂತ. ಶರಣ್ರಿ ನಮ್ಮಲ್ಲಿ ಕಡೆ ಹೇಳೋದುಂಟು. ಅಂತ ಹೇಳಿದ್ರೆ ಶರಣ್ರಿ ಅಂತ ಹೇಳಿದ್ರೆ ನಮಸ್ಕಾರ ಮಾಡ್ತೇನೆ ಆ ಅರ್ಥದಲ್ಲಿ. ಆದರೆ ಸಂಸ್ಕೃತದಲ್ಲಿ ಶರಣು ಅನ್ನುವುದಕ್ಕೆ ಅರ್ಥ ಏನು ಅಂದರೆ ಶರಣ. ಶರಣ ಅಂತ ಹೇಳಿದ್ರೆ ಶರಣಂ ಪ್ರಪದ್ಯೆ, ಆಶ್ರಯಿಸ್ತೇನೆ, ನಿನ್ನನ್ನು ನಾನು ಆಶ್ರಯಿಸ್ತೇನೆ ಅಂತ ಹೇಳುವಂಥದ್ದು. ಅಂದರೆ ಆಶ್ರಯಿಸ್ತೇನೆ ಅಂತ ಹೇಳಿದ್ರೆ ನಿನ್ನ ಛಾಯೆಯ ಅಡಿಯಲ್ಲಿ ಇಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾವ ರೀತಿ ಅಮ್ಮನ ಮಡಿಲಲ್ಲಿ ಒಂದು ಮಗು ಇರುತ್ತದಲ್ವ, ಆ ರೀತಿ ನಿನ್ನ ಮಡಿಲಲ್ಲಿ, ನಿನ್ನ ಛಾಯೆಯಲ್ಲಿ ನಾನು ಇರಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಶರಣು ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಶರಣ, ಶರಣಂ. ಕನ್ನಡದಲ್ಲಿ ಶರಣು ಅಂತ ಹೇಳಿದ್ರೆ ನಮಸ್ಕಾರವನ್ನು ಮಾಡ್ತೇನೆ. ಯಾರಿಗೆ? ಭಾರತೀ ದೇವಿಗೆ. ದೇವಿ ನೋಡಿ, ಇವರನ್ನೆಲ್ಲ ದೇವಿಯರು ಅಂತ ಕರಿತೇವೆ. ದೇವಿ ಅಂತ ಯಾಕೆ ಕರೆಯುವಂಥದ್ದು? ಅಲ್ಲ, ಹೆಂಗಸರಲ್ವಾ? ಹೆಂಗಸರೆಲ್ಲ ದೇವಿಯರು, ಗಂಡಸರೆಲ್ಲ ದೇವತೆಗಳು. ಈ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ನೋಡಿ. ವಾಸ್ತವಿಕವಾಗಿ ದೇವಿ ಅಂತ ಹೇಳಲಿಕ್ಕೆ ಅರ್ಥ ಇದೆ. ಯಾರು ಬೆಳಗುತ್ತಾ ಇರ್ತಾರೋ ಅವರು ದೇವಿಯರು ಅಂತ. ಯಾವತ್ತೂ ಬೆಳಗುವಂಥವರು. ನೋಡಿ, ದೇವತೆಗಳು ದೇವಿಯರು ಇವರೆಲ್ಲೇನೆಂದರೆ ಬೆಳಗುವಂಥವ್ರು, ಅಂದರೆ ಪ್ರಕಾಶಮಾನವಾಗಿರುವಂಥವ್ರು. ಇದು ದೇವತೆಗಳ ಲಕ್ಷಣ. ಮುಖ್ಯವಾಗಿ ದೇವಿಯರ ಲಕ್ಷಣ ಏನು ಅಂತ ಹೇಳಿದ್ರೆ ಅವರು ಬೆಳಗುತ್ತಾ ಇರುವಂಥವ್ರು. ಮತ್ತು ಇನ್ಯಾಕೆ ಅವರನ್ನು ದೇವಿ ಅಥವಾ ದೇವತೆಗಳು ಅಂತ ಕರೀತಾರೆ ಅಂತ ಹೇಳಿದ್ರೆ ಅವರು ಎಲ್ಲವನ್ನು ಕ್ರೀಡಾರೂಪವಾಗಿ ಮಾಡುವವರು, ಅಂದರೆ ಈಸಿಯಾಗಿ ಮಾಡುವವರು. ನಮ್ಮಾಗಿ ಯಾವುದಕ್ಕೆ ಕಷ್ಟಪಡೋಲ್ಲ ಅವರು. ಯಾವ ಕೆಲಸವನ್ನು ಕೂಡ ಕಷ್ಟಪಡದೆ ತಾವು ಆಟ ಆಡಿಕೊಂಡು ಮಾಡ್ತಾರೆ. ಅವರಿಗೊಂದು ಆಟ, ಅದು ಎಲ್ಲವೂ ಆಟ. ಅದಕ್ಕಾಗಿ ಅವರನ್ನು ದೇವಿಯರು ಅಂತ ಕರೀತಾರೆ. ಈ ರೀತಿ ನಾನಾ ವಿಧವಾದಂಥ ಅರ್ಥ ಇದೆ ದೇವಿ ಅನ್ನುವುದಕ್ಕೆ. ಅಂತಹ ಭಾರತೀ ದೇವಿಗೆ ಅಂದರೆ ಯಾವತ್ತು ಇನ್ನೊಂದೇನು ಅಂದರೆ ಭಾರತಿ ಅಂತ ಯಾಕೆ ಕರೀತಾರೆ ಅಂದರೆ ಜ್ಞಾನದಲ್ಲಿ ಭಾರೀ ಆಸಕ್ತಳಾಗಿರುವವಳು. ಅಂತಹ ಭಾರತೀ ದೇವಿಯನ್ನೇ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಶರಣು ವಾಯು ರಮಣಿಗೆ. ವಿಶೇಷವಾಗಿ ವಾಯುವಿನ ಪತ್ನಿಯಾಗಿರುವವಳು, ವಾಯುದೇವನ ಪತ್ನಿಯಾಗಿರುವಂಥವಳು. ನಾವು ಯಾರನ್ನು ಮುಖ್ಯ ಪ್ರಾಣ ಅಂತ ಕರಿತೇವೆ, ವಾಯುದೇವ ಅಂತ ಕರಿತೇವೆ. ಇಲ್ಲಿ ವಾಯು ಅಂತ ಹೇಳಿದ ಕೂಡಲೇ ನಮಗೆ ಅನೇಕರ ನೆನಪಾಗಿಬಿಡ್ತದೆ. ಯಾಕಂತ ಹೇಳಿದ್ರೆ ವಾಯು ಒಬ್ಬರಲ್ಲ, ಇಬ್ಬರಲ್ಲ, ಮತ್ತು ಒಟ್ಟಿಗೆ 50 ವಾಯುಗಳಿದ್ದಾರೆ, 50 ವಿಧವಾದ ವಾಯುಗಳಿದ್ದಾರೆ. ಎಲ್ಲ ನಮ್ಮ ದೇಹದೊಳಗೆ ಇದ್ದಾರೆ, ಕೆಲವರು ಹೊರಗೆ ಒಳಗೆ ಎಲ್ಲ ಇದ್ದಾರೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇವಾಗ ಒಂದು ಹಾ ಅಂತ ಆಕಳಿಸ್ತೇವೆ, ಅದಕ್ಕೊಬ್ಬ ವಾಯು ಇದ್ದಾನೆ.
ಆಕಳಿಸ್ಲಿಕ್ಕೆ ಅಕ್ಷಿಯಿಂದ ಮಾಡ್ತೇವೆ, ಅದಕ್ಕೊಬ್ಬ ವಾಯು ಇದ್ದಾನೆ. ಈ ರೀತಿ ಅಂದರೆ ವಾಯುವಿನ ಚಟುವಟಿಕೆ ಒಳಗೆ ಬಹಳಷ್ಟು ಇದೆ. ಆ ಎಲ್ಲರಿಗೂ ಪ್ರಧಾನವಾದ ವಾಯು, ಅದೇ ಮುಖ್ಯ ಪ್ರಾಣ ಅಂತ ಕರೆಯುವಂಥದ್ದು. ಅವನ ಪತ್ನಿಯವಳು. ಅದಕ್ಕೆ ವಾಯು ರಮಣಿಗೆ ವಾಯುದೇವನ ಪತ್ನಿಯಾದವಳನ್ನು ನಾನು ಶರಣು ಹೊಂದುತ್ತಾ ಇದ್ದೇನೆ, ಅಂದರೆ ಆಶ್ರಯಿಸ್ತಾ ಇದ್ದೇನೆ, ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅವಳಿಗೆ. ಯಾಕಂದರೆ ಅದು ಅವಳ ಹಿರಿಮೆ, ವಾಯುವಿನ ಪತ್ನಿಯಾಗಿರುವಂಥದ್ದು ಅವಳ ಹಿರಿಮೆ. ಯಾಕಂದರೆ ಯಾವುದೇ ನಾವು ದೇವತಾ ಸ್ತ್ರೀಯರನ್ನು ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂತ ಗುರುತಿಸುವುದು ಹೇಗೆ ಅಂತ ಹೇಳಿದ್ರೆ ಅವರ ಪತಿಯನ್ನು ಆಶ್ರಯಿಸಿ, ಪತಿಯಾಗಿದ್ದಾರೆ, ಆ ಪತಿಗೆ ಅನುಗುಣವಾದಂತಹ ಪತ್ನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಪ್ರಾರಬ್ಧವಶಾತ್ ಯಾರಿಗೂ ಗಂಟು ಬೀಳ್ಬೋದು. ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಅಂತ ಹೇಳಲಿಕ್ಕೆ ಅನ್ಯೋನ್ಯತೆ ಏನಿರಬೇಕಾಗಿಲ್ಲ. ಮತ್ತೇನು ಅಂತ ಹೇಳಿದ್ರೆ ಏನೋ ಪ್ರಾರಬ್ಧವಶಾತ್ ಯಾರಿಗ್ಯಾರೋ ಗಂಟು ಬೀಳ್ಬೋದು. ಆದರೆ ದೇವತೆಗಳಲ್ಲಿ ಹಾಗಲ್ಲ. ದೇವತೆಗಳಲ್ಲಿ ದೇವತೆಗಳ ಪತ್ನಿ ಅಂತ ಹೇಳಿದ್ರೆ ಇವರಿಗೆ ಅನುರೂಪವಾಗಿಯೇ ಇರ್ತಾರೆ, ಅವರು ಅನುಗುಣವಾಗಿಯೇ ಇರ್ತಾರೆ. ಹೊರತು ಅವಳೇನೋ ಇವರೇನೋ ಆ ರೀತಿ ಆಗಲಿಕ್ಕೆ ಇಲ್ಲವೇ ಇಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಅವರಿಬ್ಬರ ದಾಂಪತ್ಯ ಅನ್ನುವುದು ಒಂದು ಜನ್ಮದ್ದಲ್ಲ, ಅದು ಮತ್ತು ಯಾವತ್ತೂ ಇರುವಂಥದ್ದು. ದೇವತೆಗಳ ಒಂದು ದಾಂಪತ್ಯ ಅನ್ನುವಂಥದ್ದೇನದು ಯಾವತ್ತಿಂದ ಯಾವತ್ತಿಗೂ ಹಾಗೆ, ಅದು ಬೇರ್ಪಡುವುದೇ ಇಲ್ಲ. ಇವಾಗ ಲಕ್ಷ್ಮೀ ನಾರಾಯಣ ಅದು ಯಾವತ್ತೂ ಬೇರ್ಪಡುವುದೇ ಇಲ್ಲ. ಲಕ್ಷ್ಮಿ ಯಾವುದೋ ಒಂದು ಜನ್ಮದಲ್ಲಿ ಇನ್ಯಾರನ್ನು ಮದುವೆ ಆಗುವುದು ಇಲ್ಲವೇ ಇಲ್ಲ, ಅದು ಆ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನಿಯತ ಪತಿ ಪತ್ನಿ ಅಂತ, ಅವರೇ ಪತಿ ಪತ್ನಿಯರು. ಇವಾಗ ಬ್ರಹ್ಮನ ಪತ್ನಿ ಸರಸ್ವತಿಯೇ, ವಾಯುವಿನ ಪತ್ನಿ ಭಾರತೀಯೇ, ಶಿವನ ಪತ್ನಿ ಪಾರ್ವತಿಯೇ. ಅಲ್ಲಿ ಯಾರು ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಜನ್ಮದಲ್ಲಿ ಮತ್ತಾರು ಇಲ್ಲವೇ ಇಲ್ಲ, ಅವರೇ. ಇದು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ವಾಯು ರಮಣಿಗೆ ವಾಯುವಿನ ಪತ್ನಿಯಾಗಿದ್ದಾಳೆ ಅನ್ನುವುದೇ ಇವಳ ದೊಡ್ಡ ಹಿರಿಮೆ. ಭಾರತೀ ದೇವಿಯದ್ದು ಯಾವ ರೀತಿ ಸರಸ್ವತಿಗೆ ಅಮ್ಮ ಬ್ರಹ್ಮನ ರಾಣಿ ಅಂತ ಹೇಳ್ತೇವೆ, ಬ್ರಹ್ಮನ ಪತ್ನಿ, ಅದೇ ಅವಳ ದೊಡ್ಡಸ್ತಿಗೆ. ಇಲ್ಲಿ ವಾಯುವಿನ ಪತ್ನಿ ಅನ್ನುವಂಥದ್ದೇ ದೊಡ್ಡಸ್ತಿಗೆ. ಅಷ್ಟು ಮಾತ್ರ ಅಲ್ಲ, ಈ ಭಾರತೀ ದೇವಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿ ಬೇಕಾದವಳು ಅಂತ ಹೇಳಿದರೆ ಅದನ್ನು ಮುಂದೆ ನೋಡ್ಕೊಂಡು ಹೋಗೋಣ, ಅವಾಗ ಸ್ಪಷ್ಟ ಆಗುತ್ತೆ ನಮಗೆ ಅವಳು ಎಷ್ಟು ಮುಖ್ಯವಾಗಿ ಭಾರತೀ ದೇವಿಯ ಅನುಗ್ರಹ ನಮಗೆ ಬೇಕು ಅಂತ. ಶರಣು ಶರಣರ ಪೊರೆವ ಕರುಣಿಗೆ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಯಾಕೆ ನಮಸ್ಕಾರ ಮಾಡ್ತೇನೆ, ಯಾಕೆ ನಿನ್ನನ್ನು ಆಶ್ರಯಿಸ್ತೇನೆ ಅಂತ ಹೇಳಿದ್ರೆ, ಯಾರು ಭಾರತೀ ದೇವಿಯನ್ನು ಆಶ್ರಯಿಸ್ತಾರೆ, ಶರಣರ ಪೊರೆವೆ ದೇವಿಗೆ, ಅಂಥವರನ್ನು ಯಾವತ್ತೂ ಕೈ ಹಿಡದೆ ಕೈ ಬಿಡದೆ ತಾನು ರಕ್ಷಣೆಯನ್ನು ಮಾಡ್ತಾಳಂತೆ. ಅಂತಹ ಕರುಣಿಯವಳು. ಮೊರೆ ಹೊಕ್ಕವರನ್ನು ಯಾವತ್ತೂ ಕಾಪಾಡುವಂತಹ, ಬಿಡದೆ ಕಾಪಾಡುವಂತಹ ಕರುಣಿ ನೀನು. ಅಂದರೆ ಅಂಥ ಕರುಣೆ ಉಳ್ಳವಳು. ಯಾಕೆ ಕರುಣೆ ಉಳ್ಳವಳು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ವಾಸ್ತವಿಕವಾಗಿ ಶರಣು ಹೊಕ್ಕಿದ ಕೂಡಲೇ ಬಂದು ನಮಸ್ಕಾರ ಮಾಡಿ ಭಾರತೀ ದೇವಿಗೆ, ಅಮ್ಮ ಭಾರತೀ ದೇವಿ ನನ್ನನ್ನು ಕಾಪಾಡಿಬಿಡಮ್ಮ ಅಂತ ಹೇಳಿದರೆ ಕಾಪಾಡಲಿಕ್ಕಿಲ್ಲ. ಕಾರಣ ಏನಂತ ಹೇಳಿದರೆ, ಇವಾಗ ನಾವು ಆದರೂ ಅಷ್ಟೇ, ಯಾರೋ ರಸ್ತೆಯಲ್ಲಿ ಹೋಗ್ತಾ ಇರುವವನು ಬಂದ ನಮಸ್ಕಾರ ಮಾಡಿದ, ಅಮ್ಮ ನಿಮ್ಮನೇಲಿ ಜಾಗ ಕೊಡಿ, ನಮ್ಮನ್ನು ನೋಡ್ಕೊಳ್ಳಿ, ನಾವು ತಯಾರಿದ್ದೇವಾ, ಗುರುತಿಲ್ಲ ಅರ್ತಿಲ್ಲ ಏನಿಲ್ಲ, ಸುಮ್ಮನೆ ಬರ್ತಾರೆ. ಈ ರೀತಿ ಹೇಳ್ತೇವೋ ಇಲ್ವೋ ನೋಡಿ. ಸಾಮಾನ್ಯವಾಗಿ ಅದು ಕೂಡ ಹೆಣ್ಣು ಮಕ್ಕಳು ಅಪರಿಚಿತರಾದವರನ್ನು ಸೇರಿಸಿಕೊಳ್ಳುವುದೇ ಇಲ್ಲ ಹತ್ತಿರದಲ್ಲಿ. ಆದರೆ ಭಾರತೀ ದೇವಿ ಯಾರು ತಾನು ಸ್ವಚ್ಛವಾದ ಮನಸ್ಸಿನಿಂದ ಶರಣು ಹೊಂದುತ್ತಾರೆ ಅವರ ತಪ್ಪುಗಳನ್ನು ಮನ್ನಿಸದೆ ಅವರನ್ನು ರಕ್ಷಣೆಯನ್ನು ಮಾಡ್ತಾಳಂತೆ. ಇವಳ ರಕ್ಷಣೆಯೇ ಬಹಳ ವಿಶಿಷ್ಟವಾದದ್ದು ಭಾರತೀ ದೇವಿ. ಯಾಕಂದರೆ ನೋಡಿ, ಒಬ್ಬೊಬ್ಬ ದೇವಿಯರು ನಮ್ಮೊಳಗೆ ಕೂತು ಒಂದೊಂದು ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ. ಇದೇ ನವರಾತ್ರಿಯಲ್ಲಿ ನಾವು ಚಿಂತನೆ ಮಾಡಬೇಕಾದದ್ದು ದೇವಿ. ಯಾಕಂತ ಹೇಳಿದ್ರೆ ಎಲ್ಲೋ ಹೊರಗೆ ಕೂತು ನಮಗೆ ದುಡ್ಡು ಕೊಡ್ತಾರೆ, ಆಸ್ತಿ ಕೊಡ್ತಾರೆ, ಅದಲ್ಲ, ನಮ್ಮ ಒಳಗೇ ಕೂತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಮಾಡಬೇಕವರು. ಆ ರೀತಿ ಇವಳು ವಿಶೇಷವಾಗಿ ಮಾಡ್ತಾಳಂತೆ. ಶರಣು ಸುರವರ ದೇವಿಗೆ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುರವರ ದೇವಿಗೆ, ದೇವತೆಗಳೇನಿದ್ದಾರೆ ಆ ದೇವತೆಗಳಲ್ಲಿ ಶ್ರೇಷ್ಠಳಾದವಳು ಇವಳು. ಭಾರತೀ ದೇವಿ ಶ್ರೇಷ್ಠಳಾದವಳು. ಎಲ್ಲಿವರೆಗೆ ಅಂದರೆ ಸರಸ್ವತಿಗೆ ಸರಿಸಾಟಿಯಾದವಳು. ಯಾಕಂದರೆ ಸರಸ್ವತಿ ಭಾರತಿ ಒಟ್ಟಿಗೆ ಹುಟ್ಟಿ ಬಂದವರು. ನಾವು ನಿನ್ನೆ ನೋಡಿದೆವು. ಪ್ರದ್ಯುಮ್ನನಿಂದ ಅಂದರೆ ಪ್ರದ್ಯುಮ್ನ ರೂಪಿಯಾದ ನಾರಾಯಣನಿಂದ ಕೃತಿ ಲಕ್ಷ್ಮಿ ಇವರಿಬ್ಬರು ಒಟ್ಟಿಗೆ ಬಂದವರು. ಅದಕ್ಕೆ ಸರಸ್ವತಿ ಭಾರತೀಯರು ಸಮಾನರವರು. ಜ್ಞಾನದಲ್ಲಿರಬಹುದು, ಬಲದಲ್ಲಿರಬಹುದು, ಗುಣದಲ್ಲಿರಬಹುದು, ಸಮಾನರು ಸರಸ್ವತಿ ಭಾರತೀಯರು. ಅದಕ್ಕೆ ಅಂತಹ ಸುರವರ ದೇವಿ ಸರಸ್ವತಿ ಅಂತ ಹೇಳಿದ್ರೆ ಅಷ್ಟು ಶ್ರೇಷ್ಠ ನೋಡಿ. ಸರಸ್ವತಿಯನ್ನು ಬಿಟ್ಟರೆ ಆಮೇಲೆ ಲಕ್ಷ್ಮಿ ಮಾತ್ರ ದೇವತೆಗಳ ಪೈಕಿ, ಅಂದರೆ ಹೆಣ್ಣು ದೇವತೆಗಳ ಪೈಕಿ ಲಕ್ಷ್ಮಿ ಮಾತ್ರ, ಮತ್ತಾರೂ ಇಲ್ಲ. ಅಷ್ಟು
ಅಷ್ಟು ಮೇಲಿದ್ದಾಳೆ. ಇವಳು ಭಾರತೀ ದೇವಿಯು ಕೂಡ ಅಷ್ಟೇ. ಅದಕ್ಕೆ ಸುರವರ ದೇವಿಗೆ ನಾನು ಶರಣು ಹೊಂದುತ್ತಾ ಇದ್ದೇನೆ, ಆಶ್ರಯಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ, ಚರಣ ಕಮಲಕ್ಕೆ ಮೊರೆಯಗೋಕ್ಕೆನು ಕರುಣಿಸೆ ಮಗೆ ಸುಮತಿಗಳ, ಶರಣು ಭಾರತೀ ದೇವಿಗೆ. ವಿಶೇಷವಾಗಿ ಭಾರತೀ ದೇವಿ, ಅವಳನ್ನು ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವಿವಳೆ, ಅತ್ಯಂತ ಮಂಗಳವನ್ನು ಉಂಟು ಮಾಡುವವಳಂತೆ ಇವಳು. ಮಂಗಳಾದೇವಿ ಇವಳು ಕೂಡ. ಲಕ್ಷ್ಮಿ ಯಾವ ರೀತಿ ಮಂಗಳಾದೇವಿಯೋ ಆ ರೀತಿ ಇವಳು ಮಂಗಳಾದೇವಿ. ಅದು ಒಬ್ಬರಿಗೆ ಮಾತ್ರ ಅಲ್ಲ, ಸುರರು ಮೊದಲಾದವರಿಗೆ, ದೇವತೆಗಳೇ ಮೊದಲಾದಂತಹ ದೇವತೆಗಳು, ಋಷಿಮುನಿಗಳು, ಗಂಧರ್ವರು, ಯಕ್ಷರರು, ಕಿನ್ನರರು, ಮನುಷ್ಯೋತ್ತಮರು, ಇವರೆಲ್ಲರೂ ಯಾರ್ಯಾರು ಒಳ್ಳೆಯವರಂತಿದ್ದಾರೆ ಆ ಒಳ್ಳೆಯವರು ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾ ಇದ್ದಾಳೆ ಇವಳು. ಭಾರತೀ ದೇವಿ ಹೇಗೆ ಒಳ್ಳೇದು ಮಾಡ್ತಾ ಇದ್ದಾಳೆ? ಏನು ಇವಳು ಮಾಡ್ತಾ ಇರುವಂಥದ್ದು? ಮುಖ್ಯವಾಗಿ ಭಾರತೀ ದೇವಿ ನಮ್ಮ ಜೀವನದಲ್ಲಿ ಮಾಡ್ತಾ ಇರುವಂಥದ್ದೇನು, ದೇವತೆಗಳ ಜೀವನದಲ್ಲಿ ಮಾಡ್ತಾ ಇರುವಂಥದ್ದೇನು? ಪರಮ ಮಂಗಳ. ಬರೀ ಮಂಗಳವೂ ಅಲ್ಲ, ಪರಮ ಮಂಗಳವನ್ನು ಇಡ್ತಾ ಇದ್ದಾಳಂತೆ, ಉಂಟು ಮಾಡ್ತಾ ಇದ್ದಾಳಂತೆ. ಯಾಕೆ ಅಂತ ಹೇಳಿದರೆ, ಇದನ್ನೇ ಪುರಂದರದಾಸರು ಇನ್ನೊಂದು ಹೇಳ್ತಾರೆ ಇನ್ನೊಂದು ಪದ್ಯದಲ್ಲಿ, ಭಾರತೀ ದೇವಿಯ ನೇನೇ ನಿರತ ಭಕುತಿಗಿದು ಮನೆ ಮನೆ, ಭಾರತೀ ದೇವಿಯ ನೇನೇ ನೇರೇ. ಭಾರತೀ ದೇವಿಯನ್ನು ನೀನು ಯಾವಾಗಲೂ ಚಿಂತನೆ ಮಾಡ್ತಾ ಇರು. ಯಾಕಂತ ಹೇಳಿದ್ರೆ, ನಿರತ ಭಕುತಿಗಿದು ಮನೆ ಮನೆ. ಯಾಕೆ ಈ ಪದ್ಯ ಅಂತ ಹೇಳಿದ್ರೆ, ಇಲ್ಲೂ ಅದನ್ನು ಮುಂದೆ ಹೇಳ್ತಾರೆ. ಭಕ್ತಿ ಅನ್ನುವುದು ನಮ್ಮೊಳಗೆ ಬರಬೇಕು ಅಂತ ಹೇಳಿದ್ರೆ ಭಾರತೀ ದೇವಿಯಿಂದ. ಭಾರತೀ ದೇವಿ ಇಲ್ಲದೆ ಇದ್ದರೆ ಭಕ್ತಿ ಬರೋಲ್ಲ, ನಮ್ಮೊಳಗೆ ಭಕ್ತಿ ಬರೋಲ್ಲ. ಅದಕ್ಕೆ ಭಕ್ತಿಗೆ ಮುಖ್ಯವಾದ ಅಭಿಮಾನಿನಿ ದೇವತೆಯೇ ಇವಳು ಭಾರತೀ ದೇವಿ. ಅದಕ್ಕೆ ಅವಳಿಗೆ ಅಷ್ಟು ಮಹತ್ವ. ಇವತ್ತು ನಮ್ಮ ಜೀವನದಲ್ಲಿ ನಾವು ಅನುಗ್ರಹ ಕಳ್ಕೊಂಡಿರುವುದೇ ಇವಳದ್ದು, ಭಾರತೀ ದೇವಿಯದ್ದು. ಅದಕ್ಕೆ ನೋಡಿ, ನವರಾತ್ರಿಯಲ್ಲಿ ಸಾಮಾನ್ಯವಾಗಿ ಮಾಡಲಿಕ್ಕೆಲ್ಲ ಮಾಡ್ತೇವೆ. ಎಷ್ಟೋ ಮಂದಿ 9 ದಿನ ಉಪವಾಸ ಕೂತ್ಕೊಳ್ಳೋರುಂಟು, ಉಪವಾಸ ಕೂತ್ಕೊಳ್ಳೋರುಂಟು, ಪೂಜೆ ಮಾಡುವವರುಂಟು, ಅರ್ಚನೆ ಮಾಡುವವರುಂಟು, ಪಾರಾಯಣ ಮಾಡುವವರುಂಟು, ಅದುಂಟು ಇದುಂಟು ಎಲ್ಲ ಉಂಟು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇವೆಷ್ಟೆಲ್ಲ ಮಾಡಿಯೂ ಕೂಡ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ? ಅದು ಮಾತ್ರ ಪ್ರಶ್ನಾರ್ಹವೇ. ಕಷ್ಟ ಬಿಡ್ತೇವೆ, ಆದರೆ ಆ ಕಷ್ಟ ನಾವು ಎಣಿಸಿದ ರೀತಿಯಿಂದ ಫಲ ಕೊಡ್ತದಾ? ಹೇಳಲಿಕ್ಕೆ ಬರೋಲ್ಲ. ಯಾಕೆ ಅಂತೇಳಿದರೆ, ನಾವು ಮಾಡಿದ್ದೆಲ್ಲವೂ ಕೂಡ ಯಾವುದನ್ನು ಆಧರಿಸಿಕೊಂಡಿರ್ತದೆ ಅಂದರೆ ಭಕ್ತಿಯನ್ನು. ಭಕ್ತಿ ಇದ್ದರೆ ಮಾತ್ರ ಉಳಿದದ್ದೆಲ್ಲವೂ ಸಾರ್ಥಕ. ಭಕ್ತಿ ಒಂದಿಲ್ಲ ಅಂತೇಳಿದರೆ ಏನು ಪ್ರಯೋಜನಕ್ಕೆ ಬರೋಲ್ಲ, ವೇಸ್ಟಾಗಿ ಹೋಗ್ಬಿಡ್ತದೆ, ಪ್ರತಿಯೊಂದು ವೇಸ್ಟಾಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಭಕ್ತಿ ಅನ್ನುವಂಥದ್ದು ಅವಶ್ಯವಾಗಿ ಬೇಕು. ಆ ಭಕ್ತಿಯನ್ನು ಕೊಡುವವಳೇ ಇವಳು. ಅದಕ್ಕೆ ನಿರತ ಭಕುತಿಗಿದು ಮನೆ ಮನೆ, ನಿರತ ಭಕುತಿ, ನಿರಂತರ ಭಕ್ತಿ ಕೊಡುವವಳೇ ಇವಳು, ಭಕ್ತಿ ದೇವಿ ಇವಳು. ಭಾರತೀ ದೇವಿ ಅಂತ ಹೇಳಿದರೆ ನಮಗದೇ ಇಲ್ಲ, ಭಕ್ತಿಯೇ ಇಲ್ಲ. ಜೀವನದಲ್ಲಿ ಭಕ್ತಿಯೇ ಶಕ್ತಿ, ಆ ಶಕ್ತಿಯೇ ಇಲ್ಲ ನಮ್ಮಲ್ಲಿ. ದೇವತೆಗಳಲ್ಲಿ ಇರುವ ದೊಡ್ಡ ಶಕ್ತಿ ಯಾವುದು ಅಂದರೆ ಭಕ್ತಿ. ನೋಡಿ, ಅದಕ್ಕೆ ಸುರರು ಮೊದಲಾದವರಿಗೆಲ್ಲ ಪರಮ ಮಂಗಳವೀವಳೆ. ಅವರು ಪರಮ ಮಂಗಳ. ದೇವತೆಗಳು ಬರೀ ಮಂಗಳ ಅಲ್ಲ, ಅಂದರೆ ಬರೀ ಸುಖವಾಗಿರುವವರಲ್ಲ ಅವರು, ಮತ್ತು ಸಂಪೂರ್ಣ ಸುಖವಾಗಿರ್ತಾರೆ. ಕಷ್ಟ ಅನ್ನೋದೇ ಬರೋಲ್ಲ ದೇವತೆಗಳ ಹತ್ರ, ಕಷ್ಟ ಅನ್ನೋದೇ ಇಲ್ಲ. ಯಾವುದೇ ವಿಧವಾದಂಥ ತಾಪತ್ರಯವೇ ಇಲ್ಲ ಅವರಿಗೆ. ಯಾಕಿಲ್ಲ ದೇವತೆಗಳಲ್ಲಿ? ಅಲ್ರಿ, ದೇವತೆಗಳಲ್ಲ. ಅದಕ್ಕೆ ಬರೀ ದೇವತೆಗಳಾದ್ದರಿಂದಾಗಿ ಸುಖವಾಗಿರುವುದಲ್ಲ ಅವರು, ಬರೀ ದೇವತೆಗಳಾಗಿರುವುದರಿಂದಾಗಿ ಯಾವುದೇ ತಾಪತ್ರಯ ಇಲ್ಲದೆ ಇರುವುದಲ್ಲ ಅವರು, ಮತ್ತು ಭಕ್ತರಾಗಿರುವುದರಿಂದಾಗಿ. ನೋಡಿ, ಅವರಲ್ಲಿರುವ ದೊಡ್ಡ ಕ್ವಾಲಿಟಿ ಏನಂತ ಹೇಳಿದ್ರೆ ಭಕ್ತಿ ಇದೆ. ದೇವರಲ್ಲಿ ಭಕ್ತಿ ಇದೆ. ಆ ಭಕ್ತಿಯಿಂದಾಗಿಯೇ ಅವರಿಗೆ ಯಾವತ್ತೂ ಕೆಟ್ಟದಾಗ್ತಾ ಇಲ್ಲ. ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚ. ನೀವು ಕೇಳಿರ್ಬೋದು ವಿಷ್ಣು ಸಹಸ್ರನಾಮದಲ್ಲಿ ಕಡೆಗೆ, ನಾವು ದೇವರ ಭಕ್ತರಾದು ಅಂತ ಹೇಳಿದರೆ ನಮಗೆ ಯಾವತ್ತೂ ಕೆಟ್ಟದಾಗಲ್ಲ, ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮಗಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಇರುವ ಕೊರತೆಯೇ ಭಕ್ತಿ. ಭಕ್ತಿ ಇಲ್ಲ ನಮಗೆ.
ಯಾಕೆ ಭಕ್ತಿ ಇಲ್ಲ ಅಂತೇಳಿದ್ರೆ ಭಾರತೀ ದೇವಿ ನಮ್ಮ ಜೀವನದಲ್ಲಿ ಬಂದಿಲ್ಲ, ಭಾರತೀ ದೇವಿಯ ಅನುಗ್ರಹ ನಮ್ಮ ಜೀವನದಲ್ಲಿ ಆಗಿಲ್ಲ. ಅದಕ್ಕೋಸ್ಕರ ಭಕ್ತಿ ಅನ್ನೋದಿಲ್ಲ, ದೇವತೆಗಳಲ್ಲಿದೆ ನೋಡಿ. ಅದಕ್ಕೋಸ್ಕರ ಅವಳಿಗೆ, ಆ ದೇವತೆಗಳಿಗೆ ಯಾವಾಗಲೂ ಪರಮ ಮಂಗಳವನ್ನು ಉಂಟು ಮಾಡ್ತಾ ಇರ್ತಾಳೆ. ಹಾಗಂದರೆ ಭಕ್ತಿಯ ಕೊಡುವ ಮೂಲಕ, ಭಕ್ತಿ ಕೊಡುವ ಮೂಲಕ ಅವಳು ಭಕ್ತಿ ಕೊಡ್ತಾನೇ ಇರ್ತಾಳಂತೆ ಯಾವತ್ತೂ ಕೂಡ. ಚರಣ ಕಮಲಕ್ಕೆ ಮೊರೆಯ ಗೋಕೆನು ಕರುಣಿಸೆ ಮಗೆ ಸುಮತಿಗಳ. ನಿನ್ನ ಪಾದ ಕಮಲಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನಮ್ಮ, ಮೊರೆಯ ಹೊಕ್ಕೇನು, ನಿನ್ನ ಪಾದ ಕಮಲವನ್ನು ನಾನು ಆಶ್ರಯಿಸ್ತಾ ಇದ್ದೇನೆ, ನಿನ್ನ ಪಾದವನ್ನು ನಾನು ಆಶ್ರಯಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನ್ನನ್ನು ನಾನು ಮೊರೆ ಹೊಕ್ಕಿದ್ದೇನೆ, ಶರಣು ಹೊಂದಿದ್ದೇನೆ. ಶರಣು ಹೊಂದುವುದು ಅಂತ ಹೇಳಿದ್ರೆ ಅವಳ ಪಾದವನ್ನು ಆಶ್ರಯಿಸುವುದು. ನೋಡಿ, ವಾಸ್ತವಿಕವಾಗಿ ಪಾದ ಅಂತ ಹೇಳಿದ್ರೆ ಬರೀ ಕಾಲು ಅಂತ ಅಷ್ಟೇ ಅಲ್ಲ, ಮತ್ತು ಅವಳ ಸ್ವರೂಪ, ಆ ಭಾರತೀ ದೇವಿಯ ಸ್ವರೂಪವನ್ನು ನಾನು ಆಶ್ರಯಿಸಿದ್ದೇನೆ, ಪೂಜಿಸ್ತಾ ಇದ್ದೇನೆ. ಯಾಕೋಸ್ಕರ ಅಂತ ಹೇಳಿದರೆ ನನಗೆ ಒಳ್ಳೆ ಸುಮತಿಯನ್ನು ಕೊಡಬೇಕು. ಕರುಣಿಸೆ ಮಗೆ ಸುಮತಿಗಳ, ನನಗೆ ಸುಮತಿಯನ್ನು ಕೊಡಮ್ಮ. ಅಲ್ಲ, ಇದು ಸರಸ್ವತಿ ಹತ್ರ ಕೊಡೋದಲ್ವ? ಕೊಡು ಬೇಗ ದಿವ್ಯಮತಿ ಸರಸ್ವತಿ. ನೆನ್ನೆ ನೋಡಿದ್ವು, ಆ ಸರಸ್ವತಿ ಹತ್ರ ನಿನ್ನ ದಿವ್ಯ ಮತಿ ಕೊಡಮ್ಮ, ಒಳ್ಳೆ ಮತಿ ಕೊಡಮ್ಮ. ಇವಳ ಹತ್ರ ಮತ್ತೆ ಕರುಣಿಸೆ ಮಗೆ ಸುಮತಿಗಳ, ಇಲ್ಲೂ ಮತಿಯನ್ನೇ ಕೇಳ್ತಾ ಇದ್ದಾರಲ್ವ. ಏನಿದೆ ಅರ್ಥ ಅಂತ ಕೇಳ್ಬೋದು. ಅದೇ ಸರಸ್ವತಿ ಭಾರತೀಯರು ಇಬ್ಬರೂ ಕೂಡ ಒಂದೇ ಸಮಾನರಾಗಿರುವಂಥವ್ರು. ಅದರಿಂದಾಗಿ ಸರಸ್ವತಿ ಕೊಡುವುದನ್ನು ಭಾರತೀಯ ಕೊಡ್ತಾಳೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಹಿಂದೆ ಯಾರು ಭಾರತಿ ಆಗಿರ್ತಾಳೋ ಅವಳೇ ಮುಂದೆ ಸರಸ್ವತಿ ಆಗೋದು. ಅಂದರೆ ನೋಡಿ, ಸರಸ್ವತಿ ಯಾರಾಗಿರ್ತಾಳೆ ಹಿಂದಿನ ಜನ್ಮದಲ್ಲಿ, ಅವಳೇ ಭಾರತೀ ದೇವಿ ಆಗಿರ್ತಾಳೆ. ಭಾರತೀ ದೇವಿ ಆದವಳು ಅಂದರೆ ಅಲ್ಲಿ ವಾಯುದೇವನ ಪತ್ನಿ ಆಗಿರ್ತಾಳೆ. ಆ ವಾಯುದೇವನೇ ಮುಂದಿನ ಜನ್ಮದಲ್ಲಿ ಬ್ರಹ್ಮನಾಗ್ತಾನೆ. ಆಗ ಇವಳು ಭಾರತೀ ದೇವಿಯೇ ತಾನು ಸರಸ್ವತಿ ಆಗ್ತಾಳೆ. ಅಲ್ಲಿಯೂ ಕೂಡ ಈ ಭಾರತೀ ದೇವಿಯಾಗಿದ್ದಾಗಲೂ ಕೂಡ ನಮಗೆ ಒಳ್ಳೆ ಬುದ್ಧಿ ಕೊಡಬೇಕು, ಅವಳು ಬುದ್ಧಿ ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಭಕ್ತಿ ಅಂತ ಒಂದು ಕೇಳಿದ್ವಲ್ವ, ಭಕ್ತಿ ಅನ್ನೋದು ಹೇಗೆ ಬರುತ್ತೆ? ಭಕ್ತಿ ಸುಮ್ಮನೆ ಬರುವುದಲ್ಲ. ಯಾಕಂತ ಹೇಳಿದ್ರೆ ನಾವಿವತ್ತು ಭಕ್ತಿ ಇಲ್ಲ ಅಂತ ಹೇಳುವುದನ್ನು ಕೇಳಿದು, ಹೌದು ನಮಗೆ ಭಕ್ತಿ ಇಲ್ಲ, ಭಕ್ತಿ ಅನ್ನೋದು ಮುಖ್ಯ ಬೇಕು. ಭಕ್ತಿ ಅಂದರೆ ಏನದು? ಇವತ್ತು ನಮಗೆ ಗೊತ್ತಿಲ್ಲದ ವಿಷಯ ಇದು. ಭಕ್ತಿಯ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಏನು ಅಂತ ಹೇಳಿದ್ರೆ, ಭಕ್ತಿ ಅಂತ ಹೇಳಿದ್ರೆ ಅನೇಕ ಮಂದಿಗೆ ಭಕ್ತಿ ಅಂತ ಹೇಳಿದ್ರೆ ನಮಸ್ಕಾರ ಮಾಡೋದೇ ಭಕ್ತಿ, ಪ್ರದಕ್ಷಿಣೆ ಬರೋದೇ ಭಕ್ತಿ, ಸ್ತೋತ್ರ ಮಾಡೋದೇ ಭಕ್ತಿ ದೇವರಿಗೆ, ಅಥವಾ ಉಪವಾಸ ಮಾಡೋದೇ ಭಕ್ತಿ, ಅಥವಾ ದೇವಸ್ಥಾನದಲ್ಲಿ ಹೋಗಿ ಇರೋದೇ ಭಕ್ತಿ. ಈ ರೀತಿ ನಮ್ಮದೇನೇ, ಅಥವಾ ದೇವರ ಬಗ್ಗೆ ಕೇಳ್ತಾ ಇರುವುದೇ ಭಕ್ತಿ. ಏನೇನು ನಮ್ಮ ಭಕ್ತಿಯ ಡೆಫಿನೇಷನ್ಗಳಿದೆ, ಏನೇನು ನಮ್ಮ ಭಕ್ತಿಯ ಅರ್ಥಗಳಿದೆ, ಆ ರೀತಿ ನಾವು ಹೇಳೋದು, ಅಯ್ಯೋ ಅವರು ಭಾರಿ ಭಕ್ತರು ರೀ, ಅವರು ಭಕ್ತಿ ಅಂದರೆ ಕಂಡಾಬಟ್ಟೆ ಭಕ್ತಿ ಅವರಿಗೆ. ಯಾಕಂದರೆ ಯಾವಾಗಲೂ ದೇವಸ್ಥಾನದಲ್ಲೇ ಇರ್ತಾರೆ. ನೋಡಿ, ನಾವು ಭಕ್ತರು ಅಂತ ಗುರುತಿಸುವುದು ಯಾಕಂದರೆ ಇನ್ನು ಇವರಿಗೆ ಸಿಕ್ಕಾಪಟ್ಟೆ ಭಕ್ತಿ. ಯಾಕಂದರೆ ಏನು ನವರಾತ್ರಿಯಲ್ಲಿ ಒಂದು ದೇವರಿಗೆ ಹೂವು ಹಾಕ್ತಾರೆ ಅಷ್ಟಿಷ್ಟಲ್ಲ, ಓ ಇದು ನಮ್ಮ ಭಕ್ತಿ. ಇನ್ನು ಇವ್ರಿಗೇನು ರೀ ಭಕ್ತಿ, ಸಿಕ್ಕಾಪಟ್ಟೆ ಭಕ್ತಿ. ಏನು ನವರಾತ್ರಿಯಲ್ಲಿ ಏನು ದೇವಿ ಮಹಾತ್ಮೆ ಏನು ಎಷ್ಟು ಸಲ ಪಾರಾಯಣ ಮಾಡ್ತಾರೆ ಅಂತಿಲ್ಲ, ಅಷ್ಟು. ಅಂದರೆ ನೋಡಿ, ಇದೆಲ್ಲ ನಾವು ಭಕ್ತಿ ಎಂದು ತಿಳ್ಕೊಳ್ಳುವಂಥದ್ದು. ಇದೆಲ್ಲ ಭಕ್ತಿ ಅಂತ. ಆದರೆ ಇದು ಭಕ್ತಿಯ ಆ ಭಕ್ತಿ ಅಂತ ಹೇಳೋಣ, ಹೇಳಿದರೆ ಅದರ ಫಲ ಸಿಗಬೇಕಲ್ವ? ಏನು ಗೊತ್ತಾಗೋಲ್ಲ. ಇಷ್ಟೆಲ್ಲ ಮಾಡಿದ್ರೆ ಏನು ಗೊತ್ತಾಗೋಲ್ಲ. ಇರೋದು ಮಾಮೂಲಾಗೇ ಇರ್ತಾರೆ ಅವರು, ವಿಶೇಷ ಏನು ಕಾಣೋದಿಲ್ಲ. ಕಾರಣ ಏನು ಅಂದರೆ ನಿಜವಾದ ಭಕ್ತಿ ಆಗಿಲ್ಲ ಅದು. ಅದಕ್ಕೆ ಮೊದಲನೆಯದ್ದಾಗಿ ಏನು ಅಂತ ಹೇಳಿದ್ರೆ, ನಮಗೆ ಒಳ್ಳೆ ಬುದ್ಧಿ ಬರಬೇಕು. ಬುದ್ಧಿ ಬರುವುದು ಅಂದರೆ ಜ್ಞಾನ ಬರಬೇಕು. ಯಾಕಂದರೆ ಜ್ಞಾನ ಬಂದಾಗ ಮಾತ್ರ ಭಕ್ತಿ ನಿಜವಾಗ್ಲೂ ಪರಿಪಕ್ವವಾಗ್ತದೆ. ಜ್ಞಾನ ಇಲ್ಲದ ಭಕ್ತಿ ಪ್ರಯೋಜನ ಇಲ್ಲ. ಅದು ಯಾವ ರೀತಿ ಅಂದರೆ, ಒಂದು ಬೀಜ ಇರ್ತದೆ ಅಂತ ತಿಳ್ಕೊಳ್ಳಿ. ಬೀಜವನ್ನು ಹಾಗೆ ಇಟ್ಟರೆ ಮೊಳಕೆ ಬರುತ್ತೆ. ಅದು ಆ ಬೀಜದಿಂದ ಏನಾದರೂ ಪ್ರಯೋಜನ ಇದೆಯಾ? ಮತ್ತೇನೆಂದರೆ, ಆ ಬೀಜ ವಾಸ್ತವಿಕವಾಗಿ ಬೀಜದಲ್ಲಿ ಮರದ ಶಕ್ತಿ ಇದೆ. ಒಂದು ಬೀಜದಲ್ಲಿ ಇಡೀ ಮಾವಿನ ಮರ ಆಗುವ ಶಕ್ತಿ ಇದೆ ಅದಕ್ಕೆ. ಆ ಶಕ್ತಿ ನೀವು ಕೊಡಬೇಕಾಗಿಲ್ಲ ಅದಕ್ಕೆ. ಯಾಕೆ ಆದರೆ ತನ್ನಷ್ಟಕ್ಕೆ ಅದರಲ್ಲಿ ಮರ ಆಗೋಲ್ಲ. ಮತ್ತೇನೆಂದರೆ, ಅದನ್ನು ನಾವು ಮಣ್ಣಿನಲ್ಲಿ ನೆಡಬೇಕು. ಆ ಬೀಜವನ್ನು ಯಾವಾಗ ಮಣ್ಣಿನಲ್ಲಿ ನೆಟ್ಟು ಆಗ ಅದರಲ್ಲೊಂದು ಮೊಳಕೆ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಇಲ್ಲದ ಶಕ್ತಿಯನ್ನು ಮಣ್ಣು ಕೊಡುತ್ತೆ ಅದಕ್ಕೆ. ಸ್ವಂತವಾಗಿ ತಾನೇ ಮೊಳಕೆ ಹೊಡಿಲಿಕ್ಕೆ ಬರೋಲ್ಲ ಅದಕ್ಕೆ.
ಅದಕ್ಕೆ ಬೇಕಾದ ಪೌಷ್ಟಿಕಾಂಶವನ್ನು ಮಣ್ಣು ನೀರು ಮುಂತಾದವುಗಳು ಒದಗಿಸಿಕೊಡ್ತು. ಆವಾಗ ಅದರಲ್ಲಿ ಮೊಳಕೆ ಬಂತು. ಒಂದೊಮ್ಮೆ ಆ ಬೀಜದಲ್ಲಿ ಮರ ಆಗುವ ಶಕ್ತಿಯೇ ಇಲ್ಲ ಅಂತೇಳಿದರೆ ಆ ಬೀಜವನ್ನು ನೆಟ್ಟರು ಪ್ರಯೋಜನ ಇಲ್ಲ. ಯಾಕಂತೇಳಿದ್ರೆ ನಮ್ಮಲ್ಲಿ ಅದರಲ್ಲಿ ಏನೂ ಇಲ್ಲ, ಬರೀ ಪೊಟ್ಟದು ಅಂತೇಳಿದರೆ ಅದು ಪ್ರಯೋಜನ ಇಲ್ಲದ ಬೀಜ, ಅಂದರೆ ಒಳಗೆ ಏನೂ ಇಲ್ಲ ಅಂತ ಅದು ಪ್ರಯೋಜನ ಇಲ್ಲ. ನೋಡಿ, ಹೀಗೇನೆ ಒಬ್ಬ ವ್ಯಕ್ತಿಯಲ್ಲಿ ಭಕ್ತಿ ಅನ್ನೋದು ಇರ್ತದೆ. ಒಳ್ಳೆಯವನು ಅಂತಾಗಿದ್ದ ಪಕ್ಷದಲ್ಲಿ ಅವನು ಸಾತ್ವಿಕ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅಂತಾಗಿದ್ದರೆ ಅವನೊಳಗೆ ಭಕ್ತಿ ಇರಲೇಬೇಕು. ಇಲ್ಲ ಅಂದರೆ ಅವನು ಒಳ್ಳೆಯವನಲ್ಲ. ಯಾರಲ್ಲಿ ಒಳಗೆ ಭಕ್ತಿ ಇಲ್ಲ ಅವನು ಒಳ್ಳೆಯವನಲ್ಲ. ಆದರೆ ಏನು ಅಂದರೆ ಬೀಜ ಇದ್ದಾಗಿರ್ತದೆ, ಪ್ರಯೋಜನ ಇಲ್ಲ. ಬರೀ ಬೀಜವನ್ನು 10 ವರ್ಷ ಇಟ್ಟರೂ ಏನು ಪ್ರಯೋಜನ ಇಲ್ಲ. ಮತ್ತು ಮಣ್ಣಲ್ಲಿ ನೆಡಲೇಬೇಕು ಅದನ್ನು. ಆ ರೀತಿ ನಮ್ಮೊಳಗಿರ್ತದೆ ಭಕ್ತಿ ಅನ್ನೋದು. ಅದಕ್ಕೆ ಭಾರತೀ ದೇವಿ, ಸರಸ್ವತಿ ದೇವಿ, ಅದರಲ್ಲಿ ನೋಡಿ ಮೊದಲು ಭಾರತೀ ದೇವಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ಆ ಭಕ್ತಿ ಎಂಬ ಬೀಜಕ್ಕೆ ಮಣ್ಣಲ್ಲಿ ನೆಡ್ತಾಳೆ. ಮಣ್ಣಲ್ಲಿ ನೆಟ್ಟಾಗ ಸ್ವಲ್ಪ ಅದರಲ್ಲಿ ಮೊಳಕೆ ಬರಲಿಕ್ಕೆ ಶುರುವಾಗುತ್ತೆ. ಮಣ್ಣಲ್ಲಿ ನೆಡುವುದು ಅಂತ ಹೇಳಿದ್ರೇನು? ಜ್ಞಾನವನ್ನು ಕೊಡುವುದು. ಅದಕ್ಕೆ ಜ್ಞಾನ ಕೊಡುವುದು. ಜ್ಞಾನ ಕೊಟ್ಟಾಗ ಒಳಗಿದ್ದಂತಹ ಭಕ್ತಿ ಏನಿದೆ ಸ್ವಲ್ಪ ಮೊಳಕೆ ಬರುತ್ತೆ. ಅಲ್ಲಿ ತನಕ ಇದ್ದದ್ದು ಯಾವ ರೀತಿ ಭಕ್ತಿ ಅಂದರೆ ಮೂಢಭಕ್ತಿ. ಆ ಮೂಢಭಕ್ತಿ ಅನ್ನೋದು ಸ್ವಲ್ಪ ಪರಿಪಕ್ವಾಗುತ್ತೆ. ಅವಾಗೇನು ಅಂದರೆ ನೋಡಿ, ಭಕ್ತಿ ಅಂದರೆ ಇನ್ನೇನಲ್ಲ, ಭಕ್ತಿ ಅನ್ನುವಂಥದ್ದು ಹೊರಗಿನ ಚಟುವಟಿಕೆ ಅಲ್ಲವೇ ಅಲ್ಲ. ಅದು ಮತ್ತೇನೆಂದರೆ ಕೇವಲ ಒಳಗಿನ ಭಾವನೆ. ಅದು ಇಷ್ಟೇ. ನಮಗೂ ದೇವರಿಗೂ ಇರುವ ಒಂದು ಭಾವನೆ. ನನಗೆ ದೇವರ ಬಗ್ಗೆ ಏನೊಂದು ಭಾವನೆ ಇದೆ, ಆ ಭಾವನೆಯೇ ಭಕ್ತಿ. ಎಂಥ ಭಾವನೆ? ನಿಜವಾಗಲೂ ಕೂಡ ದೇವರ ಬಗ್ಗೆ ಇರುವ ಎಂಥ ಭಾವನೆಯನ್ನು ಭಕ್ತಿ ಅಂತ ಕರಿತೇವೆ ನಾವು. ದೇವರು ನನಗೆ ದುಡ್ಡು ಕೊಡ್ತಾನೆ, ದೇವರು ನನಗೆ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಇದೆಲ್ಲ ಭಕ್ತಿಯ ಅಲ್ಲ. ಮತ್ತು ದೇವರಲ್ಲಿ ಇರುವ ನಂಬಿಕೆ. ನೋಡಿ, ಭಕ್ತಿಯ ಬೀಜ ಯಾವುದು ಅಂದರೆ ದೇವರಲ್ಲಿರುವ ನಂಬಿಕೆ. ಅದೇ ಮುಖ್ಯ. ನಂಬಿಕೆ ಇಲ್ವಾ ಭಕ್ತಿ ಇಲ್ಲ ಅಂತಲೇ ಅರ್ಥ. ಯಾಕಂದರೆ ಭಕ್ತಿ ಇರುವುದೇ ನಂಬಿಕೆಯಲ್ಲಿ. ಅದಕ್ಕೆ ಆ ಭಾರತೀ ದೇವಿಯನ್ನು ಕರೆಯುವುದೇ ಶ್ರದ್ಧಾದೇವಿ ಅಂತ. ನಂಬಿಕೆಯೇ ಶ್ರದ್ಧೆ. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ಹೇಳ್ತಾರೆ. ಇದು ಪ್ರಧಾನವಾಗಿ ಬೇಕಾಗ್ತದೆ. ಏನು ಅಂದರೆ ನಂಬಿಕೆ, ದೇವರಲ್ಲಿ ನಂಬಿಕೆ. ಏನು ನಂಬಿಕೆ? ದೇವರಲ್ಲಿ ಏನು ನಂಬಿಕೆ ಅಂತ ಹೇಳಿದ್ರೆ, ದೇವರು ನನ್ನವನು. ನನ್ನವನು ಅಂತ ಹೇಳಿದ್ರೆ ದೇವರು. ನೋಡಿ, ಈ ಭಾವನೆ ನನ್ನಲ್ಲಿ ಇರಬೇಕಾದದ್ದು. ದೇವತೆಗಳು ನನ್ನವರು, ಅವರು ನನ್ನವರು, ದೇವರು ನನ್ನವನು, ನನ್ನನ್ನು ಯಾವತ್ತೂ ರಕ್ಷಣೆ ಮಾಡಿಯೇ ಮಾಡ್ತಾನೆ, ಯಾವತ್ತಿಂದ ಯಾವತ್ತಿಗೂ ನನ್ನನ್ನು ಕೈ ಬಿಡುವುದಿಲ್ಲ. ನೋಡಿ, ಇಂಥ ನಂಬಿಕೆ, ಗಟ್ಟಿಯಾದ ನಂಬಿಕೆ ಏನಿದೆ, ಇದು ಮುಖ್ಯವಾಗಿ ಬೇಕು. ಈ ನಂಬಿಕೆ ಅನ್ನೋದು ಹೆಚ್ಚಾಗ್ತಾ 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 ಹೋಗಬೇಕು. ಇವಾಗ ಮದುವೆ ಆಗತ್ತೆ ಅಂತ ತಿಳ್ಕೊಳ್ಳಿ. ಗಂಡ ಹೆಂಡತಿಗೆ ಮದುವೆ ಆದಾಗ ಅಲ್ಲಿರುವುದು ಏನು ಹೇಳಿ? ಇವಾಗ ಹೆಂಡತಿಗೆ ಗಂಡನಲ್ಲಿ, ಗಂಡನಿಗೆ ಹೆಂಡತಿಯಲ್ಲಿರುವುದೇನು? ನಂಬಿಕೆ ಅಷ್ಟೇ. ನೋಡಿ, ಮದುವೆ ಆದಮೇಲೆ ಸಂಸಾರ ನಡೆಯುವುದೇ ನಂಬಿಕೆಯಲ್ಲಿ. ಪ್ರಾರಂಭದಲ್ಲೇ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆ ಮದುವೆ ಹೆಚ್ಚು ದಿನ ಉಳಿಯೋಲ್ಲ. ಕಾರಣ ಏನಂದರೆ ನಂಬಿಕೆನೇ ಇಲ್ಲ. ಗಂಡನಿಗೆ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇಲ್ಲ. ಮುಗೀತಲ್ಲಿಗೆ ಸಂಸಾರದ ಕತೆ ಮುಗೀತು. ಯಾಕಂದ್ರೆ ನೋಡಿ, ನಾವು ಈ ಪ್ರೀತಿ ಪ್ರೇಮ ಎಲ್ಲ ಹೇಳ್ತೇವಲ್ವಾ, ಈ ಪ್ರೀತಿ ಪ್ರೇಮ ಎಲ್ಲದು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ನಂಬಿಕೆ ಇಲ್ಲದ ಪ್ರೀತಿಗೆ ಬೆಲೆ ಇಲ್ಲ, ನಂಬಿಕೆ ಇಲ್ಲದ ಪ್ರೇಮಕ್ಕೆ ಬೆಲೆ ಇಲ್ಲ. ನೋಡಿ, ಇವೆಲ್ಲ ಯಾವುದನ್ನು ಆಶ್ರಯಿಸ್ಕೊಂಡಿದೆ ಅಂದರೆ ನಂಬಿಕೆ ಮೇಲೆ. ಈ ನಂಬಿಕೆ ಅನ್ನುವುದೇನಿದೆ ನೋಡಿ, ಮದುವೆ ಆಗಬೇಕಾದ್ರೆ ಗಂಡನ ಮೇಲೆ ಒಂದು ನಂಬಿಕೆ, ಈ ಗಂಡ ನನ್ನನ್ನು ನೋಡ್ಕೊಳ್ತಾನೆ. ಹೆಂಡತಿಯ ಬಗ್ಗೆ ಅಷ್ಟೇ, ಇವಳು ನನ್ನನ್ನು ನೋಡ್ಕೊಳ್ತಾಳೆ. ನೋಡಿ, ಈ ಒಂದು ನಂಬಿಕೆ ಇರ್ತದೆ. ದಿನ ದಿನ ಹೋದಾಗ ಏನಾಗುತ್ತೆ ಅಂದರೆ ಈ ನಂಬಿಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೆಚ್ಚಾಗುತ್ತೆ. ಯಾವಾಗ ಪತಿ ಪತ್ನಿಯರಲ್ಲಿರುವಂತಹ ನಂಬಿಕೆ ಹೆಚ್ಚಾಗ್ತಾ ಹೋಯಿತು, ಆವಾಗ ಏನಾಯಿತು ಅಂದರೆ ಅವರಿಬ್ಬರು ಹತ್ತಿರ ಆಗ್ತಾ ಬರ್ತಾರೆ. ಎಲ್ಲಿ ಹತ್ತಿರ ಆಗೋದು ಅಂತ ಹೇಳಿದ್ರೆ, ಇನ್ನೇನು ಹತ್ತಿರ ಅಂದರೆ ಪಕ್ಕ ಪಕ್ಕ ಹೋಗಿ ಕೂತ್ಕೊಳ್ಬೋದಷ್ಟೇ, ಅದಕ್ಕಿಂತ ಇಚ್ಛೇನು ಇದಾಗಲ್ಲ. ಮಾನಸಿಕವಾಗಿ ಹತ್ತಿರ ಆಗ್ತಾರೆ, ಒಳಗಿನಿಂದ ಹತ್ತಿರ ಆಗ್ತಾ ಹೋಗ್ತಾರೆ. ಎಲ್ಲಿವರೆಗೆ ಅಂದರೆ, ಅಯ್ಯೋ ಬಿಟ್ಟಿರ್ಲಿಕ್ಕಾಗೋಲ್ಲ, ಪತಿಯನ್ನು ನನಗೆ ಬಿಟ್ಟಿರ್ಲಿಕ್ಕಾಗೋಲ್ಲ, ಪತ್ನಿಯನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ. ಈ ಬಿಟ್ಟಿರಲಾಗದಂತಹ ನಂಟು ಹೇಗೆ ಬರ್ತದೆ? ನಂಬಿಕೆಯಿಂದ. ನಂಬಿಕೆ ಇಲ್ಲ. ನೋಡಿ, ಮೊದಲು ಪ್ರೀತಿ ಇತ್ತು. ಪ್ರೀತಿಯಿಂದ ಹೇಳಿದ್ರೆ ಇದೇ ನಂಬಿಕೆ ಇತ್ತು. ಗಂಡನ ಮೇಲೆ ಹೆಂಡತಿಗೆ ಭಾರಿ ನಂಬಿಕೆ ಇತ್ತು. ಆದರೆ ಯಾವಾಗ 4 ಸಲ ಗಂಡ ಮೋಸ ಮಾಡಿದ್ದು ಗೊತ್ತಾಯಿತು, ತನಗೊಂದು ಹೇಳೋದು ಮಾಡೋದೊಂದು, ಏನು ಹೇಳೋದು ಈ ರೀತಿ, ಆವಾಗ ಮಾಡಿದಾಗ ನಂಬಿಕೆ ಹೋಯಿತು. ನಂಬಿಕೆ ಹೋದದ್ದು ಅಂದರೆ ಆವಾಗಲೂ ಪ್ರೀತಿ ಕಡಿಮೆ ಆಯಿತು ಅಂತಲೇ ಅರ್ಥ.
ನೋಡಿ, ಮುಖ್ಯ ಆ ಹೋಯ್ತು ಅಂತ ಹೇಳಿದ್ರೆ ಆಮೇಲೆ ಅಷ್ಟಕ್ಕಷ್ಟೇ. ಅದರಿಂದಾಗಿ ಮುಖ್ಯ ನಂಬಿಕೆ ಬೇಕು. ದೇವರಲ್ಲೂ ಅದೇ ನಂಬಿಕೆ ಬೇಕು ನಮಗೆ. ಈ ನಂಬಿಕೆ ಒಳಗಿರ್ತದೆ, ಅದೇ ಬೀಜ. ಅದು ಹೆಚ್ಚಾಗ್ತಾ 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 ಹೋಗುತ್ತೆ. ಹೇಗೆ? ಜ್ಞಾನದ ಮೂಲಕ. ಅದೇ ಸುಮತಿಯ ಅಂದರೆ ಇದನ್ನೇ ಕೇಳೋದು, ಜ್ಞಾನ ತಿಳ್ಕೊಳ್ಳೋ. ಅಂದರೆ ನಾವು ಇಲ್ಲಿ ತಿಳ್ಕೊಳ್ಳೋದ್ರಿಂದ ಆಗುವ ಪ್ರಯೋಜನ ಅದೇ, ಇನ್ನೇನಿಲ್ಲ. ಯಾರಲ್ಲಿ ಭಕ್ತಿ ಇಲ್ಲ ಅವರು 1000 ಉಪನ್ಯಾಸ ಕೇಳಿದ್ರು ಏನು ಭಕ್ತಿ ಬರೆಸ್ಲಿಕ್ಕೆ ಆಗೋಲ್ಲ, ಅವರಿಗೆ ಸಾಧ್ಯವೇ ಇಲ್ಲ. ಯಾರಿಗೆ ಒಳಗೆ ಬೀಜ ಇದೆ ಅವ್ರಿಗೆ ಕೇಳದೇ ಇದ್ರೂ ಭಕ್ತಿ ಇರ್ತದೆ. ನೋಡಿ, ಅವ್ರು ಯಾವ ಉಪನ್ಯಾಸವೂ ಕೇಳಲ್ಲ, ಏನಿರಲ್ಲ, ಆದರೆ ಒಂದು ಏನೋ ದೇವರ ಬಗ್ಗೆ ಭಕ್ತಿ ಇರುತ್ತೆ ಅವರ ಒಳಗಿಂದ. ಯಾಕಂದರೆ ಬೀಜದಲ್ಲೇ ಇದೆ ಅದು. ಅಂಥವರಿಗೆ ನೋಡಿ, ಈ ರೀತಿ ಕೇಳಿದಾಗ ಓದಿದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಒಳಗಿರುವಂಥದ್ದು ಚಿಗುರು ಹೊಡಿತದೆ, ನಂಬಿಕೆ ಹೆಚ್ಚಾಗತ್ತೆ. ಭಕ್ತಿ ಅಂದ್ರೆ ಅದು ಇನ್ನೇನಲ್ಲ, ಹೊರಗಿನದ್ದಲ್ವೇ ಅಲ್ಲ, ಒಳಗಿನ ಭಾವನೆ ಅದು ದೇವರಲ್ಲಿ, ಅದು ಆ ನಂಬಿಕೆ. ಅದಕ್ಕೆ ನೋಡಿ, ಮಹಾತ್ಮೆ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ದೇವರಲ್ಲಿ ನಮಗಿರುವ ನಂಬಿಕೆ ಎಂಥ ನಂಬಿಕೆ ಅಂದರೆ ಗಾಢವಾದ ನಂಬಿಕೆ, ಪ್ರೀತಿಯಿಂದ ಬರುವ ನಂಬಿಕೆ ಅದು. ಸ್ನೇಹ ಬಿಟ್ಟಿರ ಹಾಕಿದ್ರೆ ನಂಬಿಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ದೇವರಲ್ಲಿ ಸ್ನೇಹ ಹೆಚ್ಚಾಯಿತು, ಹೆಚ್ಚಾಗ್ತಾ ಹೆಚ್ಚಾಗ್ತಾ ಅಯ್ಯೋ ದೇವರು ನನ್ನವನು. ಇದಕ್ಕೆ ಕಾರಣ ಏನಂದ್ರೆ ಒಳಗೆ ಕೂತ ಭಾರತೀ ದೇವಿ. ಅವಳೇನೆಂದರೆ ಮೊದಲು ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಡ್ತಾಳೆ, ಜ್ಞಾನವನ್ನು ಕೊಟ್ಟು ನಂತರ ಭಕ್ತಿಯನ್ನು ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಹೋಗ್ತಾಳೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಕರುಣಿಸೆ ಮಗೆ ಸುಮತಿಗಳ, ನನಗೆ ಒಳ್ಳೆಯ ಜ್ಞಾನವನ್ನು ಕೊಡಮ್ಮ, ಒಳ್ಳೆಯ ಬುದ್ಧಿಯನ್ನು ಕೊಡಮ್ಮ ನನಗೆ. ಅದರಿಂದ ಏನು ಅಂತ ಹೇಳಿದ್ರೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನನಗೆ. ಅದಕ್ಕಾಗಿ ನೋಡಿ, ಅದಕ್ಕೆ ಮುಂದಿನ ಚರಣ ಇನ್ನೂ ಚೆನ್ನಾಗಿ ಹೇಳ್ತಾರೆ. ಪಿಂಗಳ ರೂಪಳೆ ಮಂಗಳ ಮಹಿಮಳೆ ಹಿಂಗದೆ ಕೊಡು ಹರಿ ಭಕುತಿಯ ರಂಗನಾಥ ಪದಾಬ್ಜ ಭೃಂಗಳೆ ಅಂತರಂಗದ ಪ್ರಿಯಳೆ ಶರಣು ಭಾರತಿ ದೇವಿಗೆ. ಪಿಂಗಳ ರೂಪಳೆ ಮಂಗಳ ಮಹಿಮಳೆ ಭಾರತೀ ದೇವಿ. ಪಿಂಗಳ ರೂಪ, ಪಿಂಗಳ ಅಂತ ಹೇಳಿದ್ರೆ ಕೆಂಪು ಅಂತ ಹೇಳಿದ್ರೆ ಬಂಗಾರದ ಬಣ್ಣ ಅಂತ ಇಟ್ಕೊಳ್ಳಿ. ಬಂಗಾರದ ಬಣ್ಣದಿಂದ ಮೆನುಗುತ್ತಾ ಇರುವಂಥವಳು. ಯಾಕೆ ಪಿಂಗಳ ರೂಪ ಬಂಗಾರದ ಬಣ್ಣದಿಂದ ಮೆರುಗುತ್ತಾ ಇರುವವಳು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಭಕ್ತಿಯಲ್ಲಿ ಮುಖ್ಯ ಬೇಕಾದದ್ದೇನೆಂದರೆ ಕೆಂಪು ಅನ್ನುವಂಥದ್ದು ರಾಗ, ರಾಗದ ಸಂಕೇತ, ಆಸೆಯ ಸಂಕೇತ, ಅದು ಕಾಮನೆಯ ಸಂಕೇತ. ದೇವರ ಬಗ್ಗೆ ನಮಗೆ ಕಾಮನೆ ಬೇಕು, ಭಕ್ತಿಯಲ್ಲಿರುವುದೇ ಅದು. ಯಾರಿಗೆ ದೇವರು ಬೇಡ ಅವರು ದೇವರ ಬಗ್ಗೆ ಏನು ಭಕ್ತಿ ಮಾಡಿ ಏನು ಪ್ರಯೋಜನ ಇದೆ? ದೇವರು ಬೇಡ ಅವರಿಗೆ ಏನು ಭಕ್ತಿ ಅದು? ಮತ್ತೇನು ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಮಾಡ್ತಾರೆ, ದೇವರಿಗೆಲ್ಲ ಮಾಡ್ತಾರೆ, ಯಾವುದನ್ನು ಬಿಡೋಲ್ಲ. ಯಾಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಅಯ್ಯೋ ಹಿಂದಿನ ಬಂದದ್ರಿ ಬಿಡಲಿಕ್ಕಿಲ್ಲ. ನೋಡಿ, ಈ ರೀತಿ ಮಾಡೋದು, ಹಿಂದಿನ ಬಂದದ್ದು ಬಿಡಲಿಕ್ಕಿಲ್ಲ ಅಂತ ಮಾಡೋದು. ಅಥವಾ ಏನು ಅಂದರೆ ಅಯ್ಯೋ ದೇವರು ಪೂಜೆ ಮಾಡಿದರೆ ನಮಗೆ ದುಡ್ಡು ಸಿಗತ್ತೆ, ಕಾಸ್ತಿ ಸಿಗತ್ತೆ, ಪಾಸ್ತಿ ಸಿಗತ್ತೆ, ಅದು ಸಿಗತ್ತೆ ಅಂದರೆ ದೇವರು ಬೇಕಾಗಿಲ್ಲ, ಮತ್ತು ದೇವರಿಂದ ಏನೋ ಬೇಕಾಗಿದೆ, ಇಷ್ಟೇ. ದೇವರು ಮುಖ್ಯ ಅಲ್ಲ, ಇದು ಭಕ್ತಿ ಅಲ್ಲ. ಇದು ಭಕ್ತಿಗೋಸ್ಕರ ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಮಗನಿಗೆ ಅಪ್ಪನ ಮೇಲೆ ಏನು ಪ್ರೀತಿ ಇಲ್ಲ, ಮತ್ತೇನೆಂದರೆ ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಅದರ ಮೇಲೆ ಪ್ರೀತಿ ಅಷ್ಟೇ. ಅದಕ್ಕೋಸ್ಕರ ಅಪ್ಪ ನನ್ನ ಹೆಸರಿಗೊಂದು ಆಸ್ತಿ ಬರೆದು ಬಿಡಲಿ ಅಂತೇಳಿ ತಾನು ಅಪ್ಪನ ಹತ್ರ ಹೋಗಿ ಅಪ್ಪನಿಗೆ ಬೇಕಾಗಿದ್ದು ಮಾಡ್ತಾ ಇದ್ದಾನೆ. ನಾಳೆ ಆಸ್ತಿ ಬರೆದು ಕೊಟ್ಟ ಮೇಲೆ ಅಪ್ಪ ಬೇಡ, ಅಪ್ಪನನ್ನು ಹೊರಗೆ ನೋಡ್ಕೋದವನು. ಅಂದರೆ ಇದು ಅಪ್ಪನ ಮೇಲೆ ಭಕ್ತಿ ಅಂತ ಹೇಳ್ತಾರೆ, ಅಪ್ಪನ ಮೇಲೆ ಪ್ರೀತಿ ಅಂತ ಹೇಳ್ತಾರೆ. ಹಾಗೇನೆ ನಿಜವಾಗಿಯೂ ಕೂಡ ಭಗವಂತನ ಬಗ್ಗೆ, ದೇವರ ಬಗ್ಗೆ ನಮ್ಮ ಪ್ರೀತಿ ಅನ್ನುವಂಥದ್ದೇನಿದೆ, ಆ ಪ್ರೀತಿಯಲ್ಲಿ ಯಾವುದೇ ಭಾವನೆಗಳಿರಬಾರ್ದು, ಆಸೆ ಆಕಾಂಕ್ಷೆಗಳಿರಬಾರ್ದು. ಅದಿದ್ದರೆ ಪ್ರಯೋಜನ ಇಲ್ಲ. ಮತ್ತೇನೆಂದರೆ ದೇವರದ್ದೇ ಆಸೆ ಬೇಕು. ನಿಜವಾಗಿ ಭಕ್ತಿ ಅಂತ ಹೇಳಿದ್ರೆ ದೇವರದ್ದೇ ಆಸೆ, ದೇವರೇ ಬೇಕು ನನಗೆ, ದೇವರೇ ಬೇಕು, ದೇವರೇ ಬೇಕು ಅಂತ. ಅರ್ಜುನನಾಗಿ ನೋಡಿ, ದುರ್ಯೋಧನ ಅರ್ಜುನ ಇಬ್ಬರು ಹೋದರು ಕೃಷ್ಣನ ಬಳಿ, ಯುದ್ಧ ಶುರು ಆಗುವುದಕ್ಕಿಂತ ಮುಂಚೆ ನಮಗೆ ಸಹಾಯ ಮಾಡಬೇಕು ಅಂತ. ಕೃಷ್ಣ ಹೇಳ್ದ, ಆಯಿತು, ಒಂದು ಕಡೆ ನನ್ನ 10 ಲಕ್ಷ ಸೈನ್ಯ, ತನ್ನದೇ ಮಕ್ಕಳದ್ದು 10 ಲಕ್ಷ ಸೈನ್ಯ, ಇನ್ನೊಂದು ಕಡೆ ನಾನು ಯಾವುದು ಆಯುಧ ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ ಏನು ಅಂತ ನಾನು ಒಂದೊಂದು ಕಡೆ ಇರ್ತೇನೆ, ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ. ಮೊದಲು ಅರ್ಜುನನಿಗೆ ಅವಕಾಶ. ಅರ್ಜುನ ಕೇಳಿದ್ದೇನು ಅಂತ ಹೇಳಿದ್ರೆ, ಕೃಷ್ಣ ನೀನೇ ಸಾಕು ನನಗೆ. ದುರ್ಯೋಧನಿಗೆ ಸಂತೋಷ ಆಗಿ ಸೈನ್ಯ ಕಟ್ಕೊಂಡು ಹೋದ. ಅಂದರೆ ಅವನು ಬಂದದ್ದು ದೇವರಿಗೋಸ್ಕರ ಅಲ್ಲ, ಅವನಿಗೆ ಕೃಷ್ಣ ಬೇಕಾಗಿರಲಿಲ್ಲ, ಮತ್ತು ಕೃಷ್ಣನಿಂದ ಏನು ಸಿಗತ್ತೆ ಅದು ಬೇಕಿತ್ತು, ತಗೊಂಡೋದ. ಅರ್ಜುನ ಕೃಷ್ಣನಿಂದ ಏನನ್ನು ಬಯಸಿ ಬಂದವನಲ್ಲ ಅವನು, ಮತ್ತು ಕೃಷ್ಣನನ್ನೇ ಬಯಸಿ ಬಂದವನು. ನೋಡಿ, ಇದು ಭಕ್ತಿ. ಅವನಿಗೆ ಬೇಕಾಗಿತ್ತು ಏನಂತ ಹೇಳಿದ್ರೆ ಬರೀ ಕೃಷ್ಣ. ಅದಕ್ಕೆ ಕೃಷ್ಣ ನಾನು ಯುದ್ಧ ಮಾಡೋಲ್ಲ,
ನಾನು ಆಯುಧ ಹಿಡಿಯೋಲ್ಲ, ಸುಮ್ಮನೆ ಇರ್ತೇನೆ, ಆಯಿತು ನೀನೇ ಬೇಕು ನನಗೆ. ನೋಡಿ, ಇದು ಭಕ್ತಿ ಅಂತ ಹೇಳಿದ್ರೆ ದೇವರೇ ಬೇಕು ನನಗೆ. ಇಂಥ ಭಕ್ತಿ, ಇಂಥ ಕಾಮನೆ, ಅದಕ್ಕೆ ಪಿಂಗಳ ರೂಪ ಅಂತ ಹೇಳು. ಭಾರತೀ ದೇವಿ ಯಾಕೆ ಆ ರೀತಿ ಆ ರೂಪದಲ್ಲಿದ್ದಾಳೆ ಅಂದರೆ ನಮಗೆ ದೇವರ ಕಾಮನೆ, ಅದೇ ಭಕ್ತಿ. ಅದನ್ನು ಮೂಡಿಸ್ಲಿಕ್ಕೋಸ್ಕರ ಮಂಗಳ ಮಹಿಮಳೆ, ಆ ಭಾರತೀ ದೇವಿಯ ಮಹಿಮೆ ಅನ್ನುವಂಥದ್ದು ಮಂಗಳಕರವಾಗಿರುವಂಥದ್ದು. ಅಂದರೆ ಒಂದೇ ಒಂದು ಕೆಟ್ಟದ್ದು ಅಂತ ಇಲ್ವೇ ಇಲ್ಲ. ಯಾಕಂದರೆ ಭಕ್ತಿಯಲ್ಲಿ ಯಾವತ್ತಾದರೂ ಕೆಟ್ಟದ್ದು ಅಂತ ಇದೆಯಾ? ಭಕ್ತಿ ಮಾಡುವವರಿಗೆ ಯಾವತ್ತಾದರೂ ಕೆಟ್ಟದಾಗುವುದು ಅಂತ ಉಂಟಾ? ಇಲ್ಲವೇ ಇಲ್ಲ. ಮತ್ತೇನೆಂದರೆ ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಭಕ್ತಿ ಅಲ್ಲ ಅಂತಲೇ ಅರ್ಥ. ಭಕ್ತಿ ಅಲ್ಲ ಅಂತಲೇ ಅರ್ಥ. ಅದು ಭಕ್ತಿ ಅಂತಾಗಿದ್ರೆ ಅಲ್ಲಿ ಕೆಟ್ಟದ್ದು ಅಂತ ಇಲ್ವೇ ಇಲ್ಲ. ನೋಡಿ, ಇದು ಶಾಸ್ತ್ರ ಸ್ಪಷ್ಟ ಹೇಳುವಂಥದ್ದು. ಭಕ್ತಿಗಿರುವ ಶಕ್ತಿ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ಇದನ್ನೇ ಭಾಗವತ ಸ್ಪಷ್ಟವಾಗಿ ಹೇಳುವಂಥದ್ದು. ಅದಕ್ಕೆ ಭಾಗವತದ ಕಡೇ ಶ್ಲೋಕ ನೋಡಿ, ಇಡೀ 12 ಸ್ಕಂದವನ್ನು ಹೇಳಿದ ಭಾಗವತ ಕಡೆಗೆ ಹೇಳುವುದರಿಂದ ಭವೇ ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಮೇ ದೇವೇಶ ನಾಥಸ್ತ್ವಮೇ ಯಥ ಪ್ರಭೋ. ಕಡೆಗೆ ಕೇಳುವುದು, ದೇವರೇ ನನಗೆ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ನಿನ್ನಲ್ಲಿ ಹೇಗೆ ಭಕ್ತಿ ಬರ್ತದೋ ಆ ರೀತಿ ನನಗೆ ಮಾಡುವುದು. ಯಾಕಂದರೆ ಭಾಗವತ ಕಡೆಗೂ ನಮಗೆ ತಿಳಿಸ್ಕೊಡೋದು ಭಕ್ತಿಯ ಶಕ್ತಿ. ಯಾಕಂದರೆ ಎಲ್ಲ ನೀವು ಯಾವ್ಯಾವ ಭಾಗವತದಲ್ಲಿ ಕಥೆಯನ್ನು ಕೇಳ್ತೀರಿ ಅವರೆಲ್ಲರೂ ಕೂಡ ತಾವು ಜೀವನದಲ್ಲಿ ಗೆದ್ದವರು ಅಂತ ಹೇಳಿದ್ರೆ ಭಕ್ತಿಯಿಂದ. ಭಕ್ತಿ ಇಲ್ಲದೆ ಮತ್ತಾವುದೂ ಇಲ್ಲ. ಅದಕ್ಕೋಸ್ಕರವೇ ಇವಳು ಮಹಾಮಂಗಳ ಮಹಿಮೆಳು. ಅಂದರೆ ಭಕ್ತಿ ಇರುವಲ್ಲಿ ಕೆಟ್ಟದಾಗುವುದೇ ಇಲ್ಲ. ಇವಳೇ ಭಾರತೀ ದೇವಿ ಇದ್ದಾಳೆಂದರೆ ಕೆಟ್ಟದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯದೇ, ಯಾವತ್ತೂ ಒಳ್ಳೆಯದೇ. ಇದೇ ನೀವು ಮಹಾಭಾರತದಲ್ಲಿ ನೋಡೋದು. ಮಹಾಭಾರತದಲ್ಲಿ ಈ ಭಾರತೀ ದೇವಿಯೇ ದ್ರೌಪದಿಯಾಗಿ ಬಂದವಳು. ದ್ರೌಪದಿ ಬೇರೆ ಅಲ್ಲ, ಭಾರತಿ ಬೇರೆ ಅಲ್ಲ. ಇನ್ನೊಬ್ಬಳು ಕಾಳಿ ಅಂತ ಇನ್ನೊಂದು ರೂಪದಲ್ಲಿ ಬಂದ. ವಿಶೇಷವಾಗಿ ಭಾರತೀ ದೇವಿ ಅಂದರೆ ದ್ರೌಪದಿ. ನೋಡಿ, ದ್ರೌಪದಿ ಇದ್ದದ್ದರಿಂದ ಯಾವತ್ತೂ ಕೆಟ್ಟದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಹಾಭಾರತದಲ್ಲಿಯೇ. ದ್ರೌಪದಿ ಏನು ಬಯಸ್ತಾಳೆ ಅದೇ ಆಗುವುದು. ನೋಡಿ, ಅಷ್ಟರ ಮಟ್ಟಿಗೆ ದ್ರೌಪದಿ ಬಯಸಿದ್ದೇ ಆಗುವುದು. ದ್ರೌಪದಿ ಬಯಸಿದ್ದಕ್ಕೆ ವಿರುದ್ಧವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅವಳು ಭಕ್ತಿಗೆ ಅಭಿಮಾನಿನಿ. ಅವಳು ಭಕ್ತಿ ಬಯಸಿದ್ದೇ ಆಗುವುದು. ನಮ್ಮ ಜೀವನದಲ್ಲೂ ಅಷ್ಟೇ ಭಕ್ತಿ ಬಯಸಿದ್ದೇ ಆಗುವಂಥದ್ದು. ಆದರೆ ಭಕ್ತಿಯೇ ಇಲ್ಲದೆ ಇದ್ದರೆ ಇನ್ನು ಬಯಸುವುದೆಲ್ಲಿಂದ? ನಮ್ಮಲ್ಲಿರುವ ದೊಡ್ಡ ಕೊರತೆ ಅದು. ಭಕ್ತಿ ಯಾವತ್ತೂ ಮಂಗಳ ಸ್ವರೂಪ. ಅದು ಅದರಿಂದ ಕೆಟ್ಟದಾಗುವುದೇ ಇಲ್ಲ. ಹಿಂಗದೆ ಕೊಡು ಹರಿಭಕುತಿಯ, ಅವಳ ಹತ್ರ ಪ್ರಾರ್ಥನೆ ಮಾಡಿಕೊಡೋದು, ನನಗೆ ಭಕ್ತಿ ಕೊಡಮ್ಮ. ಹಿಂಗದೆ ಅಂತ ಹೇಳಿದ್ರೆ ನೀನು ಯಾವತ್ತು ಹಿಂದು ಮುಂದೆ ನೋಡದೆ ನನಗೆ ಭಕ್ತಿಯನ್ನು ಕೊಡು. ಯಾಕಂದರೆ ಜೀವನದಲ್ಲಿ ಅದು ಬಹಳ ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ಉದ್ಧಾರಕ್ಕೆ. ಬೇರೆ ಏನಿಲ್ಲದಿದ್ರೂ ನಡೀತದೆ, ಭಕ್ತಿ ಒಂದು ಬೇಕು. ನಾವು ಏನೇ ತಪ್ಪು ಮಾಡಿದರೂ ಕೂಡ, ಏನೇ ಪಾಪ ಮಾಡಿದರೂ ಕೂಡ ಎಲ್ಲದರಿಂದಲೂ ಬಚಾವಾಗಲಿಕ್ಕೆ ಭಕ್ತಿ ಒಂದು ಸಾಕಂತೆ. ನಾವು ಇಲ್ಲದೇ ಇದ್ದರೆ ಭಕ್ತಿ ಅಂತ ಒಂದು ಇಲ್ದಿದ್ರೆ ವೇಸ್ಟ್, ಉಳಿದದ್ದೆಲ್ಲ ವೇಸ್ಟಾಗಿ ಹೋಗ್ತದೆ. ಅದಕ್ಕೋಸ್ಕರ ಆ ಭಕ್ತಿಯನ್ನು ಕೊಡಮ್ಮ ನನಗೆ. ರಂಗನಾಥ ಪದಾಬ್ಜ ಭೃಂಗಳೆ. ಯಾಕಂತ ಹೇಳಿದ್ರೆ ಆ ಭಾರತೀ ದೇವಿ ಸ್ವತಃ ತಾನಷ್ಟು ಭಕ್ತಿ ಮಾಡ್ತಾ ಇದ್ದಾಳೆ. ಅವಳ ಹತ್ರ ಯಾಕೆ ಕೇಳ್ತಾ ಇರೋದಂದರೆ, ನೀನು ಅಷ್ಟು ಭಕ್ತಿ ಮಾಡ್ತಾ ಇದೆಯಾ. ರಂಗನಾಥ ಪದಾಬ್ಜ ಭೃಂಗಳೆ. ಎಲ್ಲಿವರೆಗೆ ಅಂದರೆ ಆ ರಂಗನಾಥನ ಕೃಷ್ಣನ ಪಾದದಲ್ಲಿ ಭ್ರಮರದ ಹಾಗೆ ಇರುವಂಥವಳು. ಯಾವ ರೀತಿ ಕಮಲದಲ್ಲಿ ಯಾವತ್ತು ದುಂಬಿಗಳಿರ್ತದೆ ಆ ರೀತಿ ಇರುವವಳು. ಅಂದರೆ ಆ ದೇವರನ್ನು, ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನೇ ನೆನಪೇ ಮಾಡ್ಕೊಳ್ಳಲ್ವಂತ. ಯಾವತ್ತೂ ಕೃಷ್ಣನ ನೆನಪಿನಲ್ಲೇ ಇರುವವಳು ಭಾರತೀ ದೇವಿ. ನೀವು ದ್ರೌಪದಿಯಾಗಿ ನೋಡಿ, ದ್ರೌಪದಿ ಅದನ್ನೇ ತೋರಿಸಿದ್ಲವಳು. ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳುವುದನ್ನು ಮಹಾಭಾರತದಲ್ಲಿ ದ್ರೌಪದಿಯಾಗಿ ತೋರಿಸಿದ್ಲು. ನೋಡಿ, ಇದೇ ಆಶ್ಚರ್ಯ. ಸರಸ್ವತಿ ಭಾರತೀಯರಲ್ಲಿ ಸರಸ್ವತಿಗೆ ಅವತಾರ ಇಲ್ಲ. ಸರಸ್ವತಿ ಭೂಮಿಯಲ್ಲೇ ಅವತಾರ ಮಾಡಿ ಬರೋಲ್ಲ. ಯಾಕಂದರೆ ಅವಳ ಗಂಡ ಚತುರ್ಮುಖ ಬ್ರಹ್ಮನು ಭೂಮಿಯಲ್ಲೇ ಅವತಾರ ಮಾಡಿ ಬರೋಲ್ಲ. ಆದರೆ ವಾಯುದೇವರು ಇಲ್ಲಿ ಅವತಾರ ಮಾಡಿ ಬರ್ತಾರೆ. ಅದಕ್ಕೆ ವಾಯುವಿನ ಪತ್ನಿ ಭಾರತೀ ದೇವಿ ತಾನು ಇಲ್ಲಿ ಅವತಾರ ಮಾಡಿ ಬರ್ತಾಳೆ. ದ್ರೌಪದಿಯಾಗಿ ಬಂದದ್ದು ವಿಶೇಷವಾಗಿ ತೋರಿಸಿಕೊಟ್ಲು. ಭಕ್ತಿ ಅಂದರೆ ಯಾವ ರೀತಿ ಇರುತ್ತದೆ, ಭಕ್ತಿಗೆ ಏನು ಶಕ್ತಿ ಇದೆ, ಭಕ್ತಿಯಿಂದ ಏನೆಲ್ಲ ಮಾಡ್ಬೋದು ತೋರಿಸಿಕೊಟ್ಲು. ನೋಡಿ, ಆ ಕಾರಣದಿಂದಲೇ ದ್ರೌಪದಿ ಸುಮ್ಮನೆ ಇದ್ದದ್ದರಿಂದಲೇ ದುರ್ಯೋಧನನಿಗೆ ಅವಳನ್ನು ಎಳ್ಕೊಂಡು ಬರಲಿಕ್ಕಾಯ್ತು. ಯಾಕಂದರೆ ಒಂದೊಮ್ಮೆ ಅವಳು ಮನಸ್ಸು ಮಾಡಿದ್ಲು ಅಂದರೆ ಇದನ್ನು ವಿದುರ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ. ಧೃತರಾಷ್ಟ್ರ, ನಿನ್ನ ಮಕ್ಕಳು ಇವತ್ತು ಬದುಕಿದ್ದಾರೆ ಅಂತ ಹೇಳಿದ್ರೆ, 100 ಮಂದಿ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದು ದ್ರೌಪದಿಯ ಕಾರುಣ್ಯ ಅಂತ ತಿಳ್ಕೊಂಡು.
ಯಾಕಂದರೆ ದ್ರೌಪದಿ ಮನಸ್ಸು ಮಾಡಿದ್ಲೆ ಈಗ ನಿನ್ನ 100 ಮಂದಿ ಮಕ್ಕಳನ್ನು ಸುಟ್ಟು ಹಾಕ್ತಾಳೆ ಅವಳು. ಅಷ್ಟು ತಾಕತ್ತುಂಟು ಅವಳಿಗೆ. ಯಾಕಂದರೆ ಪತಿವ್ರತೆ ಅಂತ ಹೇಳೋದು ಮೇಲು ನೋಟಕ್ಕೆ, ಒಳಗಿನಿಂದ ಏನಂದರೆ ಭಕ್ತಿ. ಭಕ್ತಿಗಷ್ಟು ಶಕ್ತಿ ಇದೆ. ಭಕ್ತಿಯಿಂದ ಏನನ್ನು ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಎಂಥ ಕ್ರಿಟಿಕಲ್ ಕಂಡೀಷನ್, ಸಾಧ್ಯವೇ ಇಲ್ಲ. 5 ಮಂದಿ ಗಂಡಂದರು ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ದುಷ್ಟ ಸೀರೆ ಎಳಿತಾ ಇದ್ದಾನೆ ಸಭೆಯಲ್ಲಿ ಸೀರೆಯನ್ನು ಸೆಳಿತಾ ಇರಬೇಕಾದ್ರೆ 5 ಮಂದಿ ಗಂಡಂದರು ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಇನ್ನೇನು ಕಥೆ, ಮಾನ ಹೋಗುವುದೇ ಅಲ್ವಾ? ಯಾಕಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಆಶ್ರಯ ಕೊಡಬೇಕಾದವರು ಯಾರು ಅಂತ ಹೇಳಿದ್ರೆ ಗಂಡಂದರು. ಒಬ್ಬ ಗಂಡ ಅಲ್ಲ, 5 ಗಂಡಂದರು. ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ. ಯಾರು ಏನು ಮಾತಾಡೋಲ್ಲ, ಯಾರು ಏನು ಮಾಡಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಆ ಹೆಣ್ಣಿನ ಕಥೆ ಏನು? ಆದರೆ ನೋಡಿ, ಅಂಥ ವೆರಿ ಕ್ರಿಟಿಕಲ್ ಕಂಡೀಷನ್ ಆಗಲೂ ರಕ್ಷಣೆ ಮಾಡಿದ ಭಕ್ತಿ. ಹೇ ಕೃಷ್ಣ ದ್ವಾರಕಾವಾಸಿನ್, ಆ ಕೃಷ್ಣನನ್ನು ತಾನು ಏಕಾಗ್ರವಾಗಿ ಭಕ್ತಿಯಿಂದ ಕರೆದ್ಲು. ಆ ಭಕ್ತಿಗೆ ಕೃಷ್ಣ ಹೋಗಟ, ಅವಳಿಗೆ ಅಕ್ಷಯಾಂಬರವನ್ನು ಕೊಟ್ಟ. ರಂಗನಾಥ ಪದಾಬ್ಜ ಭೃಂಗಳೇ, ಅದಕ್ಕೆ ಹೇಳುವುದು ಆ ಭಕ್ತ ಕೃಷ್ಣನಲ್ಲಿ ಅಂಥ ಭಕ್ತಿಯನ್ನು ಮಾಡ್ತಾ ಇರುವವಳು ಭಾರತೀ ದೇವಿ. ಅದಕ್ಕಾಗಿಯೇ ಅವಳಿಗೆ ಭಕ್ತಿ ಮಾಡುವವರು ಅಂದರೆ ಇಷ್ಟ. ಯಾಕಂದರೆ ಅವಳೇ ಭಕ್ತಿ ಕೊಡುವವಳು. ಭಕ್ತಿ ಕೊಡ್ತಾಳೆ, ಭಕ್ತಿ ಮಾಡಿದರೆ ತುಂಬ ಖುಷಿ ಪಡ್ತಾಳೆ. ಭಕ್ತಿ ಮಾಡದೇ ಇದ್ದರೆ ಅಷ್ಟೇ ದುಃಖ ಪಡ್ತಾಳೆ. ಇದೇ ಭಾಗವತದ ಮಹಾತ್ಮೆಯಲ್ಲಿ ಬರ್ತದೆ. ಮೊದಲು ಭಕ್ತಿಗೆ 2 ಮಕ್ಕಳು, ಜ್ಞಾನ ವೈರಾಗ್ಯ. 2 ಕೊಟ್ಕೊಂಡು ಅಯ್ಯೋ ನಾನು ಮುದುಕಿ ಆಗಿಬಿಟ್ಟಿದ್ದೇನೆ, ನನ್ನ ಮಕ್ಕಳು ಮುದುಕಾಗ್ಬಿಟ್ಟಿದ್ದಾರೆ ಅಂಥೇಳಿ ಹತ್ಕೊಂಡು ಹೋಗ್ತಾ ಇದ್ಲು. ಕಡೆಗೆ ಮಥುರೆಗೆ ಹೋದ್ಲು, ಮಥುರಾ ವೃಂದಾವನ. ಅಲ್ಲಿ ಹೋದ್ಕೊಳ್ಳಿ ಇವಳು ಯುವತಿ ಆದ್ಲು. ಅವೆರಡು ಹಾಗೆ ಮುದುಕರಾಗೇ ಇದ್ವು, ಮಕ್ಕಳು ಮುದುಕರಾಗೇ ಇದ್ವು ಅಂತ. ಯಾರ ಭಕ್ತಿ ದೇವಿ? ಯಾರು? ಇವಳೇ ಭಾರತೀ ದೇವಿ. ಅವಳೇ ಅಳ್ತಾ ಇದ್ದದ್ದು, ಅಯ್ಯೋ ನನಗೆ ಈ ರೀತಿ ಆಗೋಗಿದೆಯಲ್ವಾ. ಆದರೆ ನೋಡಿ, ಕಲಿಯುಗದಲ್ಲಿ ಹಾಗೆ, ಕಲಿಯುಗದಲ್ಲಿ ಭಕ್ತಿ ಮುದಿ ಆಗಿಬಿಡ್ತದೆ, ಮುದುಕಿ. ನಮ್ಮೊಳಗೆಲ್ಲ ಹೇಗಂದರೆ ಭಕ್ತಿ ಮುದುಕಿ. ಮುದುಕಿ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳ್ತಾರಲ್ಲ ವೇಸ್ಟ್ ಬಾಡಿ, ಅದು ಪ್ರಯೋಜನ ಇಲ್ಲ, ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತದೆ. ಹಾಗೆ ನಮ್ಮೊಳಗೆ ಇವತ್ತು ಭಕ್ತಿ ಅನ್ನುವಂಥದ್ದೇನಿದೆ, ಪ್ರಯೋಜನ ಇಲ್ಲದ ಒಂದು ವಸ್ತು ಅಷ್ಟೇ ಭಕ್ತಿ ಅನ್ನುವಂಥದ್ದು. ಅದಕ್ಕೆ ಭಕ್ತಿಗೆ ಮಹತ್ವವೇ ಕೊಡೋಲ್ಲ ನಾವು. ಮತ್ತೇನು ಅಂತ ಹೇಳಿದರೆ ಇವತ್ತು ಮಾಡ್ತೇವೆ, ಎಲ್ಲ ಧಾರ್ಮಿಕ ಆಚರಣೆಗಳನ್ನೆಲ್ಲ ಮಾಡ್ತೇವೆ ನಾವು, ಮಾಡೋಲ್ಲ ಅಂತಲ್ಲ. ಆದರೆ ಭಕ್ತಿಗೋಸ್ಕರ ಅಲ್ಲ, ಭಕ್ತಿಯಿಂದಲ್ಲ. ಮತ್ತೇನೆಂದರೆ ಕಟಕಟ್ಲೆ ಅಥವಾ ಇನ್ನೊಂದು ಏನಂದರೆ ಅದು ಒಂದು ರೀತಿ ನಮಗೆ ಎಂಟರ್ಟೈನ್ಮೆಂಟ್. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕ ವಿಧಿವಿಧಾನಗಳು ಕೂಡ ಒಂದು ರೀತಿ ಮನರಂಜನೆ ಆಗಿದೆ. ಯಾಕಂದರೆ ಭಕ್ತಿ ಇಲ್ಲದೆ ಇರುವುದರಿಂದ ಭಕ್ತಿ ಮುದಿಯಾಗಿದೆ. ನೋಡಿ, ಅಂತಹ ಭಕ್ತಿ ಮತ್ತೆ ಯುವತಿ ಆಗಬೇಕು, ನಮ್ಮೊಳಗೆ ಎಚ್ಚೆತ್ತು ಕೂತ್ಕೊಳ್ಬೇಕು. ತನ್ನ ಮಕ್ಕಳೊಂದಿಗೆ ಜ್ಞಾನ ವೈರಾಗ್ಯ ಅದರೊಂದಿಗೆ ಎದ್ದುಕೊಳ್ಬೇಕು. ಅದನ್ನೇ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರಂಥದ್ದು. ಮಂಗಳ ಮಹಿಮಳೆ ಹಿಂಗದೆ ಕೊಡು ಹರಿ ರಂಗನಾಥ ಪದಾಬ್ಜ ಭೃಂಗಳೇ, ಎಲ್ಲಕ್ಕಿಂತ ಅಂತರಂಗದ ಪ್ರಿಯಳೇ. ತುಂಬ ಚಂದವಾದ ಮಾತಿದು, ಅಂತರಂಗದ ಪ್ರಿಯಳೇ. ಕೃಷ್ಣನಿಗೆ ಅಥವಾ ದೇವರಿಗೆ ತುಂಬ ಒಳಗಿನಿಂದ ಇಷ್ಟವಾಗಿರುವವಳು ಇವಳೇನು ಭಕ್ತಿ. ಏನು ಒಳಗಿನಿಂದ ತುಂಬ ಇಷ್ಟ ಆಗಿರುವವಳು ಭಕ್ತಿ, ಅಂತರಂಗದ ಪ್ರಿಯಳಿವಳು. ಅದರಿಂದಾಗಿ ನಾವು ದೇವರು ಅಥವಾ ಯಾವುದೇ ದೇವತೆಗಳಿಗೆ ಏನನ್ನ ಮಾಡಿದರೂ ಕೂಡ ಮೊದಲು ನಮ್ಮ ಅಂತರಂಗ ಆಗಿದೆ ನೋಡ್ತಾರೆ. ಅಂತರಂಗದಲ್ಲಿರುವ ಭಕ್ತಿ, ಆ ಭಕ್ತಿಯನ್ನು ನೋಡಿಯೇ ಅನುಗ್ರಹ ಮಾಡು. ಆ ಅಂತರಂಗದಲ್ಲಿ ಭಕ್ತಿ ಇಲ್ಲ ಅಂದರೆ ಪ್ರಯೋಜನವೇ ಇಲ್ಲ, ಅದು ಯಾವುದು ವೇಸ್ಟ್ ಅದು. ಅಂದರೆ ಈ ಹೊರಗಿನದ್ದು ಆಡಂಬರ ಆಗ್ತದೆ ಯಾವಾಗ ಅಂದರೆ ಒಳಗೆ ಭಕ್ತಿ ಇಲ್ಲದೆ ಇದ್ದಾಗ. ಒಳಗೆ ಬೇಕು, ಅದು ಅಂತರಂಗದಲ್ಲಿ ಪ್ರಿಯಳಾಗಿರುವಂಥವಳು. ಭಕ್ತಿ ಅನ್ನೋದು ಒಳಗಿನ ವಸ್ತು ಅದು. ಅದಕ್ಕೆ ಪುರಂದರದಾಸರು ಹೇಳಿದಾಗೆ, ನಿನ್ನ ಭಕುತಿ ಕಂಡರೆ ಬಾರದು ಕಲಿತರೆ ಬಾರದು ಅಂತ ಹೇಳಿದಾಗೆ. ದೇವರ ಭಕ್ತಿ ಅನ್ನೋದು ನಾವು ಇನ್ನೊಬ್ಬರನ್ನು ನೋಡಿ ಮಾಡ್ಲಿಕ್ಕೆ ಬರೋಲ್ಲ. ಅಥವಾ ಯಾರದ್ದು ನಾವು ಟ್ರೈನಿಂಗ್ ಕೊಡ್ತೇವೆ, ನಿಮಗೆ ಭಕ್ತಿಯ ಟ್ರೈನಿಂಗನ್ನು ಕೊಡ್ತೇವೆ, ಭಕ್ತಿಯ ಕ್ಲಾಸನ್ನು ಮಾಡ್ತೇವೆ, ಆಗೋಲ್ಲ. ಯಾಕಂತ ಹೇಳಿದ್ರೆ ಕ್ಲಾಸ್ ಮಾಡಿ ಭಕ್ತಿ ಬರೋದಲ್ಲ, ತರಗತಿ ಮಾಡಿ ಭಕ್ತಿ ಬರೋದಲ್ಲ. ಅದು ಮನಸ್ಸಿನ ಭಾವನೆ, ಅದು ನನ್ನ ಒಳಗೆ ಮೂಡುವಂತಹ ಮನಸ್ಸಿನ ಭಾವನೆ. ಅದು ಆ ಮನಸ್ಸಿನ ಭಾವನೆಯನ್ನು ದೇವರಿಗೆ ಮುಟ್ತದದು. ನೋಡಿ, ನಾವು ದೇವರಿಗೆ ಮಾತಾಡಬೇಕು, ದೇವರ ಹತ್ತಿರ ಹೋಗಬೇಕು ಅಂತ ಹೇಳಿದ್ರೆ ಒಂದೇ ಇರುವಂಥದ್ದು ಭಕ್ತಿ ಮಾತ್ರ. ಅದಕ್ಕೆ ಅಂತರಂಗದ ಪ್ರಿಯಳೇ
ಶರಣು ಭಾರತಿ ದೇವಿಗೆ. ಅಂತಹ ಭಾರತೀ ದೇವಿ ನಿನಗೆ ನಾನು ಶರಣು ಹೊಂದುತ್ತಾ ಇದ್ದೇನೆ. ಕಡೆಗೆ ಪಕ್ಷಿವಾಕನ ಲಕ್ಷ್ಮೀ ರಮಣನ ದಕ್ಷ ಪುರಂದರ ವಿಠಲನ ಅಕ್ಷಯದಿಂದಲಿ ಕೋಟು ಭಕುತಿಯ ರಕ್ಷಿಸೆಂದನು ಅನುದಿನ. ಶರಣು ಭಾರತಿ ದೇವಿಗೆ. ಕಡೆಗೆ ಬಹಳ ಸುಂದರವಾದ ಪ್ರಾರ್ಥನೆಯೊಂದಿಗೆ ಇದನ್ನು ಮುಗಿಸ್ತಾರೆ. ಹೇ ಭಾರತೀ ದೇವಿ, ನಿನ್ನ ಬಳಿ ನಾನು ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ. ಏನು ಅಂತ ಹೇಳಿದ್ರೆ, ರಕ್ಷಿಸೆನ್ನನು ಅನುದಿನ. ಪ್ರತಿದಿನ ನೀನು ನನ್ನನ್ನು ರಕ್ಷಣೆ ಮಾಡಬೇಕು. ಯಾವಾಗಲೂ ನನ್ನನ್ನು ರಕ್ಷಣೆ ಮಾಡ್ತಾ ಇರಬೇಕು ನೀನು, ಬಿಡದೆ. ಹೇಗೆ ರಕ್ಷಣೆ ಮಾಡೋದು ಅಂತ ಹೇಳಿದರೆ, ನಮಗೆ ರಕ್ಷಣೆ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಆಹಾರ ಕೊಡುವ ಮೂಲಕ ರಕ್ಷಣೆ ಮಾಡುವಂಥದ್ದು, ಅಥವಾ ರಕ್ಷಣೆ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಕೊಡುವ ಮೂಲಕ ನಮಗೆ ರಕ್ಷಣೆ ಮಾಡುವುದಂದರೆ ದುಷ್ಟಶಕ್ತಿಗಳು ಯಾವುದೇ ರೀತಿಯಿಂದ ನಮ್ಮನ್ನು ಆಕ್ರಮಣ ಮಾಡಬಾರದು, ಆ ರೀತಿ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಅಥವಾ ನಮಗೆ ಯಾವುದೇ ಒಂದು ಆಕ್ಸಿಡೆಂಟ್ ಆಗದ ಹಾಗೆ, ಅಪಘಾತಗಳಾಗದ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ಇವೆಲ್ಲ ಸಾಮಾನ್ಯವಾಗಿ ನಾವು ರಕ್ಷಣೆಯಲ್ಲಿ ತಿಳ್ಕೊಳ್ಳುವಂಥದ್ದು. ರಕ್ಷಿಸೆನ್ನನು ಅನುದಿನ, ಆ ರೀತಿ ರಕ್ಷಣೆ ಮಾಡುವಂಥ. ಆದರೆ ನಿಜವಾಗಿಯೂ ಕೂಡ ಇಲ್ಲಿ ಕೇಳುವುದೇನು ಅಂದರೆ, ನನಗೆ ಭಗವಂತನಲ್ಲಿ ಭಕ್ತಿಯನ್ನು ಕೊಟ್ಟು ರಕ್ಷಿಸು. ಅದು ಎಂಥ ಭಕ್ತಿ ಅಂತ ಹೇಳಿದರೆ, ಅಕ್ಷಯದಿಂದಲೇ ಕೋಟು ಭಕುತಿಯ ರಕ್ಷಿಸೆಮ್ಮನು ಅನುದಿನ. ನನಗೆ ದೇವರಲ್ಲಿ ಭಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡು. ಅಂದರೆ ಭಾರತೀ ದೇವಿ ನಮ್ಮನ್ನು ರಕ್ಷಣೆ ಮಾಡುವುದು ಯಾವ ರೀತಿ ಅಂತ ಹೇಳಿದರೆ, ಭಕ್ತಿ ಕೊಡುವ ಮೂಲಕ. ಅಲ್ರಿ, ಭಕ್ತಿ ಕೊಟ್ಟರೆ ಏನು ರಕ್ಷಣೆ ಸಿಗತ್ತೆ ಅಂತ ಹೇಳಿದ್ರೆ, ಭಕ್ತಿಯಲ್ಲಿ ಸಿಗುವ ರಕ್ಷಣೆ ಇನ್ಯಾವುದರಲ್ಲಿ ಸಿಗತ್ತೆ? ಯಾಕಂದರೆ ಈ ಅನುಭವವೇ ಇಲ್ಲ ನಮಗೆ. ಅದಕ್ಕೋಸ್ಕರ ನಾವಿವತ್ತು ಭಕ್ತಿಯ ಬಗ್ಗೆ ಹೇಳಿದರೆ ನಮಗೆ ಅರ್ಥ ಆಗೋಲ್ಲ. ಯಾಕಂತ ಹೇಳಿದರೆ ಭಕ್ತಿಯ ಮಹತ್ವ ಜೀವನದಲ್ಲಿ ಗೊತ್ತಿಲ್ಲದೆ ಇರುವುದರಿಂದಾಗಿ ನಮಗೆ. ಆದರೆ ನಿಜವಾಗಿಯೂ ಕೂಡ ಇವಾಗ ಪ್ರಹ್ಲಾದ 5 ವರ್ಷದ ಹುಡುಗ ಅಂಥ ಹಿರಣ್ಯಕಶಿಪುವನ್ನು, ಯಾರು ಅಂತ ಹೇಳಿದರೆ 14 ಲೋಕದ ಒಡೆಯ ಹಿರಣ್ಯಕಶಿಪುವಲ್ಲಿ 5 ವರ್ಷದ ಪುಟ್ಟ ಬಾಲಕ ಪ್ರಹ್ಲಾದ ಇಲ್ಲಿ. ಅವ್ರು ಎಲ್ಲಿ ಸರಿಸಾಟಿಯ? ಆದರೆ ನೋಡಿ, ಆ 5 ವರ್ಷದ ಹುಡುಗನ ಒಂದು ರೋಮ ಅಲಗಾಡಿಸ್ಲಿಕ್ಕಾಗಲಿಲ್ಲ ಹಿರಣ್ಯಕಶಿಪುವಿಗೆ. ಎಂಥೆಂಥ ದೇವತೆಗಳನ್ನು ಬಗ್ಗು ಬಡಿದವನಿಗೆ ಪ್ರಹ್ಲಾದನಿಗೇನು ಮಾಡಲಿಕ್ಕಾಗಲಿಲ್ಲ. ಕಾರಣ ಏನಂದರೆ ಭಕ್ತಿ. ಇದನ್ನು ಅವನೇ ಹೇಳ್ತಾನೆ, ಭಕ್ತ್ಯಾ ತುತೋಷ ಭಗವನ್ ನನ್ನು ಯೂಥಪಾಯ. ಭಕ್ತಿ ಅನ್ನುವುದೊಂದು ಮನುಷ್ಯರಲ್ಲ, ಪ್ರಾಣಿಗಳಿಗೂ ದೇವರು ಒಲಿಯುವಂತೆ ಮಾಡ್ತಿದ್ದನು. ಭಕ್ತಿ ಒಂದಿತ್ತು ಅಂತ ಹೇಳಿದ್ರೆ ಭಗವಂತ ಒಂದು ಪ್ರಾಣಿಗೆ ಒಲಿತಾನೆ. ಭಕ್ತಿ ಇತ್ತು ಅಂತ ಹೇಳಿದ್ರೆ ಒಬ್ಬ ಚಾಂಡಾಲನಿಗೆ ಒಲಿತಾನೆ ದೇವರು. ಭಕ್ತಿ ಇತ್ತು ಅಂತ ಹೇಳಿದ್ರೆ ಒಂದು ಮಂಗ ಕೋತಿಗಳಿಗೆ ಒಲಿತಾನೆ ದೇವರು, ಅದೇ ವಾನರರಿಗೆ ಒಲಿತಾನೆ. ಇದನ್ನೇ ಭಾಗವತದಲ್ಲಿ ಸ್ಪಷ್ಟ ಹೇಳ್ತಾನೆ, ಕೃಷ್ಣನೇ ಹೇಳ್ತಾನೆ, ನನ್ನನ್ನು ಆಶ್ರಯಿಸಿ ನನ್ನಲ್ಲಿ ಭಕ್ತಿ ಮಾಡಿ ಪ್ರಾಣಿಗಳ ಸಮೇತ ಮೋಕ್ಷವನ್ನು ಪಡೆದುವುದು. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಭಕ್ತಿಯ ಶಕ್ತಿ ನಮಗೆ ಗೊತ್ತಿಲ್ಲ. ರಾಮಾಯಣದ ಕಾರಣದಲ್ಲಿ ಏನು ಭಕ್ತಿಯ ಶಕ್ತಿ ಅಂದರೆ, ಅದಕ್ಕೋಸ್ಕರ ಹುಲ್ಲುಗಳು ನಡೆದಿದೆಯಂತೆ. ಹುಲ್ಲು ಎಲ್ಲಾದರೂ ಕೇಳಿದ್ದುಂಟೆ ನಿಮಗೆ? ತೃಣ ಪಿಪೀಲಿಕಾ ಖಗಾಹ ಅಂತ ಹೇಳ್ತಾರೆ. ಅಂದರೆ ರಾಮಚಂದ್ರ ಹೊರಟಾಗ, ಬನ್ನಿ ಯಾರು ನನ್ನೊಟ್ಟಿಗೆ ಬರ್ತೀರಿ ಬನ್ನಿ ಅಂತ ಹೇಳ್ತಾರೆ. ಹೊರಟಿದ್ದಾರಂತೆ. ಯಾರ್ಯಾರು ರಾಮನಲ್ಲಿ ಭಕ್ತಿ ಮಾಡಿದ್ದಾರೆ ಅವರೆಲ್ಲ ಹೊರಟಿದ್ದಾರೆ ರಾಮಚಂದ್ರನೊಟ್ಟಿಗೆ. ಹುಲ್ಲಿಗೆ ನಡೆಯುವ ಶಕ್ತಿ ಬಂದಿದೆಯಂತೆ. ಒಂದು ಇರುವೆಗೆ ರಾಮಚಂದ್ರನೊಟ್ಟಿಗೆ ಹೋಗುವ ಶಕ್ತಿ ಬಂದಿದೆಯಂತೆ. ನೋಡಿ, ಎಲ್ಲ ಮೇಲಕ್ಕೆ ಹೋಗಿದ್ದಾವೆ. ನಮ್ಮ ಪಾಲಿಗೆ ಇವೆಲ್ಲ ಅತ್ಯಂತ ತಿರಸ್ಕೃತವಾದವುಗಳು. ಆದರೆ ಭಕ್ತಿ ಇದ್ದಾಗ ಅಷ್ಟು ಉತ್ಕೃಷ್ಟವಾಗಿರುವಂಥವುಗಳು. ಏನು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಉದ್ಧವ ಇದನ್ನೇ ಹೇಳ್ತಾನೆ. ತಾನು ಗೋಕುಲಕ್ಕೆ, ಆ ವೃಂದಾವನಕ್ಕೆ ಹೋಗಿ ಅಲ್ಲಿರುವಂತಹ ಗೋಪಿಕಾಸ್ತ್ರೀಯರು, ಆ ಗೋಪಿಕಾಸ್ತ್ರೀಯರಿಗೆ ಇವನು ಹೋಗಿ ಬರಬೇಕಾದ್ರೆ ನಮಸ್ಕಾರ ಮಾಡಿಬಿಡ್ತಾನೆ ಅವನಿಗೆ. ಯಾಕಂದರೆ ಏನು ಭಕ್ತಿ ಇವರಲ್ಲಿದೆ ಅಂತ. ಏನು ಭಕ್ತಿ ಇದೆ? ಇವರೇನು ಉಪನಯನ ಮಾಡಿಸ್ಕೊಂಡವರಲ್ಲ, ಗುರುಕುಲಕ್ಕೆ ಹೋಗಿ 12 ವರ್ಷ ಅಧ್ಯಯನ ಮಾಡಿದವರಲ್ಲ, ಏನಿಲ್ಲ. ಆದರೆ ಏನು ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಭಕ್ತಿ ಅನ್ನುವುದು ಅಷ್ಟು ಪ್ರಧಾನವಾದದ್ದು. ದೇವರು ಮೆಚ್ಚುವುದು, ದೇವರ ಅನುಗ್ರಹ ಮಾಡುವುದು ಭಕ್ತಿಗೆ. ಜೀವನದಲ್ಲಿ ಎಲ್ಲವನ್ನ ಪಡೆಯಲಿಕ್ಕೆ ಸಾಧ್ಯ ಇರುವಂಥದ್ದು ಭಕ್ತಿಗೆ. ಪಾಂಡವರು ಎಲ್ಲವನ್ನ ಪಡೆದರು ಹೇಗಂತ ಹೇಳಿದ್ರೆ ಭಕ್ತಿಯಿಂದಾಗಿ. ಯತ್ಪಾದ ಪಂಕಜರಜಃ, ಅದನ್ನು ಆಶ್ರಯಿಸಿ, ಕೃಷ್ಣನನ್ನು ಆಶ್ರಯಿಸಿ ಎಲ್ಲವನ್ನು ಪಡೆದರು. ಕೃಷ್ಣನ ಭಕ್ತಿಯಿಂದಲೇ, ಇನ್ಯಾವುದರಿಂದಲೂ ಅಲ್ಲ. ಪಾಂಡವರು ರಾಮಾಯಣದಲ್ಲಿ ವಾನರರು, ಹೇಳಿ ಕೇಳಿ ವಾನರರು ಹೇಗ್ರಿ ಗೆದ್ದರು ಯುದ್ಧದಲ್ಲಿ? ಭಕ್ತಿಯಿಂದ, ರಾಮನಲ್ಲಿ ಮಾಡಿದ ಭಕ್ತಿಯಿಂದ. ನಿಮಗೆ ಎಲ್ಲಿವರೆಗೆ ಅಂದರೆ, ಯುದ್ಧ ಮುಗಿದಾಗ ಒಂದೇ ಒಂದು ಕಪಿಯೂ ಸಾಯಲಿಲ್ಲ.
ಕಾರಣ ಏನಂದರೆ ರಾಮನ ಭಕ್ತಿ. ರಾಮನ ಭಕ್ತಿಗೆ ಅಷ್ಟು ಶಕ್ತಿ ಇತ್ತು. ಅದನ್ನೇ ಆ ಭಕ್ತಿಯನ್ನು ನನಗೆ ಕೊಡಮ್ಮ ನೀನು, ಯಾಕಂದರೆ ಅದು ಭಾರತೀ ದೇವಿಯಿಂದ ಮಾತ್ರ ಸಾಧ್ಯ. ಹರಿಭಕುತಿದಾಯಕಳು ಭಾರತೀ ದೇವಿ, ಅದನ್ನೇ ಹೇಳುವಂಥದ್ದು. ಹರಿಭಕುತಿದಾಯಕಳು ಭಾರತೀ ದೇವಿ. ಅವಳು ಕೊಡಲಿಲ್ವಾ? ಬರೋಲ್ಲ ನೋಡಿ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಹರಿಯಲ್ಲಿ ಭಕ್ತಿಯೇ ಕಡಿಮೆ, ಕೃಷ್ಣನಲ್ಲಿ ಭಕ್ತಿ ಮಾಡುವವರೇ ಕಡಿಮೆ. ಯಾಕಂದರೆ ಭಾರತೀಯ ಅನುಗ್ರಹ ಇಲ್ಲ, ಬರಲ್ಲ, ಭಕ್ತಿಯೇ ಬರೋಲ್ಲ. ಮತ್ತೆ ಏನಂದರೆ ಬರೀ ಬೂಟಾಟಿಕೆ ಮಾಡ್ತೇವೆ ಅಷ್ಟೇ. ಯಾಕಂದರೆ ದೇವತೆಗಳ ಅನುಗ್ರಹವೇ ಇಲ್ಲ. ಇನ್ನು ಕೃಷ್ಣನಲ್ಲಂತೂ ಭಕ್ತಿ ಬರುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಅನುಗ್ರಹವೇ ಇಲ್ಲ. ಇದೆಯಾ ನಮಗೆ ಸ್ವಲ್ಪ ಭಕ್ತಿ ಇದೆಯಾ? ದೇವರಲ್ಲಿ ನಮಗೆ ಬಿಡಲಾರದೊಂದು ಅಟ್ಯಾಚ್ಮೆಂಟ್ ಇದೆಯಾ? ಭಕ್ತಿ ಅಂದರೆ ಅದೇ. ಭಕ್ತಿಯಲ್ಲಿ ಮೈನಿರೋದೇನು ಅಂದರೆ ದೇವರೊಟ್ಟಿಗೊಂದು ಬಿಡಲಾರದ ನಂಟು. ನನ್ನವನು ದೇವರು ನನ್ನವನು, ಆ ಬಿಡಲಾರದ ಅಟ್ಯಾಚ್ಮೆಂಟ್ ಅದಿದೆಯಾ? ಓ, ಭಾರತೀ ದೇವಿ ಅನುಗ್ರಹ ಇದೆ. ಅದು ಬೆಳೀತಾ ಬೆಳೀತಾ ಹೋಗಬೇಕಂದ್ರೆ, ಯಾಕಂದರೆ ಭಕ್ತಿ ಅನ್ನೋದು ಹಾಗೆ ಇರೋದಲ್ಲ, ಅಕ್ಷಯದಿಂದಲೇ ಕೊಟ್ಟು ಭಕ್ತಿಯ. ಅದಕ್ಕೆ ಹೇಳೋದು ಭಕ್ತಿ ಅನ್ನೋದು ಅಕ್ಷಯ ಆಗಬೇಕು ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ 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 ಹೋಗಬೇಕದು. ಅಂದರೆ ಈ ಗಂಗಾ ಪ್ರವಾಹ ಇದ್ದಾಗಂತೆ ಭಕ್ತಿ ಅನ್ನುವುದು ಗಂಗಾ ಪ್ರವಾಹ ಇದ್ದಾಗಂತೆ. ಗಂಗಾ ಪ್ರವಾಹ ಅನ್ನುವಂಥದ್ದು ನಿರಂತರ, ಅದು ನೀರು ಕಡಿಮೆ ಆಗುವುದು ಅಂತಿಲ್ಲ, ಗಂಗೆಯಲ್ಲಿ ನೀರು ಕಡಿಮೆ ಆಗುವುದು ಅಂತಿಲ್ಲ, ಬತ್ತಿ ಹೋಗುವುದು ಅಂತಿಲ್ಲ. ಆ ರೀತಿ ನಮ್ಮ ಜೀವನದಲ್ಲಿ ಭಕ್ತಿ ಅನ್ನೋದಾಗಬೇಕು. ಭಕ್ತಿ ಅನ್ನುವಂಥದ್ದು ದೇವರಲ್ಲಿ ನಾವು ಹರಿಸುವಂತಹ ನಿರಂತರ ಪ್ರೇಮ ಪ್ರವಾಹ, ಅದು ಹೊರತು 4 ದಿನದ್ದಲ್ಲ. ಯಾಕೆ 4 ದಿನದ್ದು ಅಂತ ಹೇಳಿದ್ರೆ, ನಮ್ದೆಲ್ಲ ಹೇಗಂತ ಹೇಳಿದ್ರೆ ಈ ಸೈಕಲ್ ಟೈರಲ್ಲಿ ಒಂಥರ ಬ್ಲೌ ಇದ್ದ ಹಾಗೆ. ಅದು ಹೇಗಂತ ಹೇಳಿದ್ರೆ ಒಂದು ಸಲ ಗಾಳಿ ಹಾಕಿದರೆ 1 ವಾರ ತೊಂದರೆ ಇಲ್ಲ, ಆಮೇಲೆ ಏನಿಲ್ಲ, ಆಮೇಲೆ ಮತ್ತೆ ಗಾಳಿ ಹಾಕಬೇಕು. ಯಾಕಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತದೆ ಗಾಳಿ. ನಮ್ದು ಹಾಗೇನೆ, ಏನೋ ಒಂಚೂರು ಉಪನ್ಯಾಸ ಕೇಳಿದೆವು, ಅದಕ್ಕೆ ಹೇಳಿದೆವು, ಓ ಏನೊಂಥರ ಭಕ್ತಿ ಬಂದ್ಬಿಡ್ತು. ಅದು ಹೇಗಂತ ಹೇಳಿದ್ರೆ ಬ್ಲೌ ಇದ್ದಷ್ಟೇ, ಆಮೇಲೆ ಕಡಿಮೆ 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 ಆಗ್ತಾ ಬರ್ತದೆ. ಹೀಗಲ್ಲ ನೋಡಿ, ಭಕ್ತಿ ಎನ್ನುವುದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗಬೇಕು. ಅದೇ ನಾವು ಅವಾಗ ಕೇಳಿದಾಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮೊದಲೇನಿರ್ತದೆ ಅಂತ ಹೇಳಿದ್ರೆ ಅಂಥದ್ದೇನಿರೋಲ್ಲ. ಏನಂತ ಹೇಳೋರು, ನನ್ನ ಹೆಂಡತಿ ನನ್ನ ಗಂಡ ಅಷ್ಟೇ. ಆದರೆ ಯಾವಾಗ ಗಂಡನಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡ್ತಾ ಹೋದ್ಲು, ಅಯ್ಯೋ ನನ್ನ ಗಂಡ ಎಷ್ಟು ಒಳ್ಳೆಯವರಿದ್ದಾರೆ, ಅವಾಗ ಏನಾಯಿತು ಅಂತ ಹೇಳಿದ್ರೆ ಆ ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಹೋಗುತ್ತಾನೆ. ಅದೇ ರೀತಿ ಗಂಡನಿಗೂ ಅಷ್ಟೇ, ಅಯ್ಯೋ ಎಷ್ಟು ಒಳ್ಳೆ ಹೆಂಡತಿಯಪ್ಪ ಇವಳು ಅಂದರೆ ಅವಳಲ್ಲಿರುವ ಒಳ್ಳೆ ಗುಣಗಳನ್ನು ನೋಡ್ತಾ ಆ ಗಂಡನಿಗೂ ಹೆಂಡತಿಯಲ್ಲೊಂದು ಅಟ್ಯಾಚ್ಮೆಂಟ್ ಬರ್ತದೆ. ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಏನು? ಬಿಡಲಾರದ ನಂಟು. ಅಯ್ಯೋ ಅವಳನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ, ಅಯ್ಯೋ ಇವರನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಇನ್ನೇನು ಅಲ್ಲ, ಸೌಂದರ್ಯ ಅಲ್ಲ, ಇದೆಲ್ಲ ಭ್ರಮೆ. ಇವತ್ತು ನಾವು ಭ್ರಮೆ. ಯಾಕಂದರೆ ಈ ಸೌಂದರ್ಯಕ್ಕೆ ಮರಳಾಗೋದು 4 ದಿನ ಮಾತ್ರ, ಆಮೇಲೆ ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ಆಮೇಲೆ ಬೋರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇದೇ ಸೌಂದರ್ಯವೇ ಬೋರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಆದರೆ ಒಳ್ಳೆ ಗುಣ ಬೋರ್ ಆಗೋಲ್ಲ ನೋಡಿ. ಯಾವತ್ತೂ ಹೆಂಡತಿ ಗಂಡಂದಿರ ಮಧ್ಯದಲ್ಲಿ ಇರುವಂಥ ಬೆಸುಗೆಯೇ ಒಳ್ಳೆ ಗುಣಗಳು. ಎಷ್ಟು ಒಳ್ಳೆ ಗುಣ ಇರ್ತದೆ ಅಷ್ಟು ಇಬ್ಬರು ಅನ್ಯೋನ್ಯವಾಗಿರ್ತಾರೆ. ಅದು ಹೆಚ್ಚು ಗಂಡನ ಒಳ್ಳೆತನ ಗೊತ್ತಾದಷ್ಟು ಗಂಡನಲ್ಲಿ ಇನ್ನೂ ಹೆಚ್ಚು ಪ್ರೀತಿ ಬರ್ತದೆ. ಹಾಗೆ ದೇವರಲ್ಲಿ ಯಾವಾಗ ದೇವರು ಎಷ್ಟು ಒಳ್ಳೆಯವನು ಅಂತ ನಮಗೆ ಗೊತ್ತಾಗ್ತಾ ಹೋಗ್ತದೆ, ಆವಾಗ ದೇವರಲ್ಲಿ ನಮಗೆ ಆಟೋಮೆಟಿಕಲಿ ಅಟ್ಯಾಚ್ಮೆಂಟ್ ಬಂದೇ ಬರ್ತದಲ್ವ. ಅಯ್ಯೋ ದೇವರು ಇಷ್ಟು ಒಳ್ಳೆಯವನಿದ್ದಾನಲ್ವ ಅಂತ. ಅದೇ ಆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಅಂತ ತಿಳ್ಕೊಳ್ಳೋದೇ ಸುಮತಿ. ಅದನ್ನೇ ಹೇಳುದು, ನನಗೆ ಒಳ್ಳೆ ಸುಮತಿಯನ್ನು ಕೊಡಮ್ಮ. ಅವಾಗೇನು ಅಂದರೆ ಭಕ್ತಿ ಬರ್ತದೆ, ದೇವರಲ್ಲಿ ಬಿಡಲಾರದ ಒಂದು ನಂಟು ಬರ್ತದೆ. ಅದು ದಿನದಿಂದ ಹೆಚ್ಚಾಗ್ತಾ ಹೋಗಬೇಕು. ಅಕ್ಷಯದಿಂದಲಿ ಕೊಟ್ಟು ಭಕುತಿಯ, ಅದಕ್ಕೆ ಹೇಳಿದ್ದು ಅದು ಅಕ್ಷಯವಾಗಬೇಕು. ಅಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ಬೇಕು. ಎಲ್ಲಿವರೆಗೆ ಅಂದರೆ ಈ ಭೂಮಿಯಲ್ಲಿರುವ ನಾನು ವೈಕುಂಠಕ್ಕೆ ಹೋಗಿ ದೇವರನ್ನು ಸೇರಬೇಕು ಅಂತ ಹೇಳಿದ್ರೆ ಯಾವುದರಿಂದ ಅಂತ ತಿಳ್ಕೊಂಡ್ರಿ? ಕೇವಲ ಭಕ್ತಿಯಿಂದ. ಈ ಭಕ್ತಿಯೇ ನಮ್ಮನ್ನು ಮೇಲಕ್ಕೇರಿಸುವ ಶಕ್ತಿ, ಇನ್ಯಾವುದೂ ಅಲ್ಲ. ಭಕ್ತಿ ಒಂದಿತ್ತು ಅಂತ ಹೇಳಿದ್ರೆ ಏನು ಪಾಪ ಬೇಕಾದರೂ ಕಳ್ಕೊಳ್ಬೋದು. ಮಾಡಿದ ಪಾಪ ಎಲ್ಲ ಕಳೆದು ಬಿಡ್ತಾನಂತೆ ಭಗವಂತ. ಯಾವಾಗ ಅಂದರೆ ಭಕ್ತಿ ಒಂದಿದ್ದಾಗ. ಯಮಭಟರ ಕಾಟ ಇಲ್ಲವಂತೆ ಯಾರಿಗೆ? ಭಕ್ತನಿಗೆ. ಇದನ್ನು ಶಿವ ಯಮಧರ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಕೃಷ್ಣಾಯ ನೋ ನಮತಿ ಯಚ್ಛಿರ ಏಕದಾಪಿ ತಾನಾ ನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯ.
ಯಾರ ತಲೆ ಜೀವನದಲ್ಲಿ ಒಂದು ಬಾರಿಯೂ ದೇವರಿಗೆ ಬಾಗಿಲ್ಲ, ನಮಸ್ಕರಿಸಿಲ್ಲ, ದೇವರೇ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಹೇಳಿಲ್ಲ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಎಳ್ಕೊಂಡು ಬನ್ನಿ ಅಂತ ಹೇಳ್ತಾನೆ ಯಮಧರ್ಮ. ಅದೇ ಯಾರು ಭಗವಂತನ ಭಕ್ತರಿದ್ದಾರೆ ಅವರು ಯಾವ ರೀತಿ ಇದ್ದರೂ ಕೂಡ ಬಿಟ್ಟುಬಿಡಿ. ಯಾವ ರೀತಿ ಇರೋಲ್ಲ. ಒಂದನೇದಾಗಿ ಏನಂದರೆ ಭಕ್ತರು ಯಾವತ್ತು ಕಂಡಾಗಿರೋಲ್ಲ, ಹಾಗಿದ್ರೂ ಹೇಳುವಂಥದ್ದು. ಒಂದೊಮ್ಮೆ ಅಕಸ್ಮಾತಾಗಿ ಆ ರೀತಿ ಆದರೂ ಕೂಡ ಭಕ್ತರಿಗೆ ದೇವರು ಯಾಕಂದರೆ ಲೆಕ್ಕಕ್ಕೆ ತಗೊಳ್ಳಲ್ಲ, ಯಾಕಂದರೆ ನನ್ನ ಭಕ್ತ ಅನ್ನುವಂತಹ ಕಾರಣದಿಂದಾಗಿ. ಅಲ್ರಿ ಭಕ್ತರು ಅಂತ ಹೇಳಿದ್ಕೊಳ್ಳಿ ಆಗಿದ್ರೆ ಏನು ಮಾಡಿದ್ರೂ ತೊಂದರೆ ಇಲ್ವಾ? ಇಲ್ಲ, ಆ ರೀತಿ ಮಾಡಲಿಕ್ಕೆ ಹೋಗೋಲ್ಲ, ಕಾರಣ ಇಲ್ಲದೆ. ಅದಕ್ಕೆ ಇದನ್ನು ಬಹಳ ಸ್ಪಷ್ಟವಾಗಿ ಪುರಂದರದಾಸರು ಹೇಳ್ತಾರೆ, ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ನೋಡಿ, ಇದೆ ಯಾವತ್ತೂ ಆ ದೇವರ ಭಕ್ತ ಅಂತ ಹೇಳಿದ್ರೆ ಆ ರೀತಿ ಮಾಡ್ಲಿಕ್ಕೆ ಹೋಗೋಲ್ಲ. ಒಂದೊಮ್ಮೆ ಮಾಡಿದರೂ ದೇವರದನ್ನು ಎಣಿಸ್ಲಿಕ್ಕೆ ಹೋಗೋಲ್ಲ. ಯಾವ ರೀತಿ? ಅಜಾಮಿಳನಾಗಿ ನೋಡಿ, ಅಜಾಮಿಳ ಅಷ್ಟು ಪಾಪ ಮಾಡಿದರೂ ಕೂಡ ಕಡೆಗೆ ಭಕ್ತಿ ಮಾಡಿದ್ರಿಂದಾಗಿ ದೇವರನ್ನು ಕಡೆಗಣಿಸಿದ, ಅದನ್ನು ಆ ಪಾಪವನ್ನೆಲ್ಲ ಕಳೆದ. ಅಂದರೆ ಅಷ್ಟು ಶಕ್ತಿ ಇದೆ ಭಕ್ತಿಗೆ, ಅದು ವಿಶೇಷವಾಗಿ ಕಲಿಯುಗದಲ್ಲಿ. ಇನ್ನೇನೂ ಮಾಡಲಿಕ್ಕಾಗೋಲ್ಲ. ನಾವು ಏನು ಮಾಡಲಿಕ್ಕೆ ಹೋದರೂ ಕೂಡ ಈ ಕಲಿಯುಗದಲ್ಲಿ ಸರಿಯಾಗೋಲ್ಲ. ಸ್ಪಷ್ಟ ಇದು ನಿಮಗೆ. ಅದರಲ್ಲಿ ಯೋಚನೆ ಮಾಡುವುದೇ ಬೇಡ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ, ದೇವಸ್ಥಾನಕ್ಕೆ ಹೋಗಿ ಸುತ್ತು ಬರ್ತೇವೆ. ನಾವೇ ಯೋಚನೆ ಮಾಡೋಣ, ಇನ್ನೊಬ್ರಿಗೆ ಹೇಳೋದು ಬೇಡ. ಹೌದು, ಎಷ್ಟು ಸುತ್ತು ಬರಬೇಕಾದ್ರೆ ನನ್ನ ಮನಸ್ಸು ದೇವರಲ್ಲಿ ಎಷ್ಟು ನಿಂತಿತ್ತು ಅಲ್ಲ, ನಾವೇ ಕ್ವಶನ್ ಮಾಡ್ಕೊಳ್ಬೇಕು ಅದನ್ನು, ಬೇರೆಯವರಲ್ಲ, ನಾವೇ ಯೋಚನೆ ಮಾಡೋಣ. ಎಷ್ಟು ದೇವರಲ್ಲಿ ನನ್ನ ನಿಂತಿತ್ತು ಮನಸ್ಸು? ಇಲ್ಲ. ಹೋಗಲಿ, ಬಾಯಲ್ಲಿ ಮಂತ್ರ ಹೇಳ್ತಾ ಇದ್ದೆ, ಆ ಮಂತ್ರ ನನಗೆ ಎಷ್ಟು ಅರ್ಥ ಆಗಿತ್ತು? ಇಲ್ಲ. ಹೋಗಲಿ, ನಾನು ಪ್ರದಕ್ಷಿಣೆ ಯಾವ ರೀತಿ ಬರ್ತಾ ಇದ್ದೆ? ಗೊತ್ತಿಲ್ಲ. ಅಂದರೆ ನೋಡಿ, ಈ ರೀತಿ ನಾವು ಮಾಡಲಿಕ್ಕೇನೋ ಮಾಡ್ತೇವೆ, ಆದರೆ ಅದು ಫಲಕಾರಿ ಆಗುವುದಿಲ್ಲ. ವಾಸ್ತವಿಕವಾಗಿ ಈ ಧರ್ಮ ಅನ್ನುವಂಥದ್ದು ಮೂಢನಂಬಿಕೆ ಅಲ್ಲ. ನಮಗಿವತ್ತೇನು ಅಂತ ಹೇಳಿದ್ರೆ ಅದೊಂದು ಟ್ರೆಡಿಷನ್ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಮಾಡಬೇಕಷ್ಟೆ, ಒಂಥರ ಏನೋ ಮಾಡಬೇಕಷ್ಟೆ. ಅದು ರೀತಿ ರಿವಾಜು, ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದು. ಈ ರೀತಿಯೆಲ್ಲ ನಾವು ಮಾತಾಡ್ತೇವೆ ಅಷ್ಟೇ ಹೊರತು ಇದೊಂದು ಸೈನ್ಸ್ ಅಂತ ನಾವು ಯೋಚನೆ ಮಾಡಿಲ್ಲ. ಅದಕ್ಕೆ ಇದನ್ನೊಂದು ವಿಜ್ಞಾನದ ರೀತಿಯಿಂದ ನಾವು ಯೋಚನೆ ಮಾಡಲಿಕ್ಕೆ ಹೋಗೋಲ್ಲ. ಮತ್ತೇನೆಂದರೆ ಇದನ್ನು ಮೂಢನಂಬಿಕೆ ಅಂತಲೇ ನಾವು ಇಟ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನಿಜವಾಗಲೂ ಮೂಢನಂಬಿಕೆ ಅಲ್ಲ ಇದು, ಇದು ಸೈನ್ಸ್, ಇದು ವಿಜ್ಞಾನ. ಇದು ಅಧ್ಯಾತ್ಮ ಅನ್ನುವುದು ವಿಜ್ಞಾನ, ಧರ್ಮ ಅನ್ನುವುದು ವಿಜ್ಞಾನ. ಅಂದರೆ ವಿಜ್ಞಾನ ಅಂತ ಹೇಳಿದ್ರೆ ಹೀಗೆ ಮಾಡಿದರೆ ಹೀಗಾಗಬೇಕು ಅಂತ. ನೋಡಿ, ವಿಜ್ಞಾನದಲ್ಲಿ ಸ್ಪಷ್ಟ, ನೀವು ಹೀಗೆ ಮಾಡಿದರೆ ಈಗ ನಿಮಗೆ ಪ್ರಯೋಗದಲ್ಲಿ ಈ ರೀತಿ ಸಿಗಬೇಕು, ಹೀಗೆ ಮಾಡಿದರೆ ಇಲ್ಲೂ ಹಾಗೇನೆ. ನೀವು ಸರಿಯಾಗಿ ಮಾಡಿದರೆ ಫಲ ಸಿಗಲೇಬೇಕು. ಅಯ್ಯೋ, ಕಲಿಯುಗದಲ್ಲಿ ಎಲ್ಲ ಯುಗದಲ್ಲೂ ಅಷ್ಟೇ, ಎಲ್ಲ ಯುಗದಲ್ಲಿಯೂ ಕೂಡ ಒಂದೇ, ಸರಿಯಾಗಿ ಮಾಡಿದರೆ ಆ ಫಲ ಸಿಗಲೇಬೇಕು. ಸೈನ್ಸ್ ಇದ್ದಾಗೆ, ಸೈನ್ಸಿಗೆ ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ ಅಂತಿಲ್ಲ. ಎಲ್ಲ ಯುಗದಲ್ಲೂ ನೀವು ಆ ಪ್ರಯೋಗ ಮಾಡಿದರೆ ನಿಮಗೆ ಸಿಗಲೇಬೇಕು ಫಲ. ಇಲ್ಲಿ ಅದೇ ರೀತಿ ಸೈನ್ಸ್ ಇದರಲ್ಲೂ ಕೂಡ ನೀವು ಸರಿಯಾಗಿ ಮಾಡಿದ್ರೆ ಸಿಗಲೇಬೇಕು ಫಲ. ಸಿಗ್ತಾ ಇಲ್ಲ ಅಂತೇಳಿದರೆ ನಮಗೂ ದೇವರಿಗೂ ಕನೆಕ್ಟ್ ಆಗ್ತಾ ಇಲ್ಲ. ಯಾವ ರೀತಿ ಒಂದು ಪ್ರಯೋಗವನ್ನು ಮಾಡಿದರೆ ಅಲ್ಲಿ ಏನು ತಿರುಗುತ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಕನೆಕ್ಷನ್ ಸರಿ ಇಲ್ಲ. ಇಲ್ಲಿ ಕನೆಕ್ಷನ್ ಸರಿ ಇಲ್ಲ. ಯಾವ ಕನೆಕ್ಷನ್? ನಮಗೂ ದೇವರಿಗೂ ಮಧ್ಯೆ ಇರುವ ಕನೆಕ್ಷನ್ ಯಾವುದು? ಭಕ್ತಿಯ ಕನೆಕ್ಷನ್ನೇ ಇಲ್ಲ ಅಲ್ಲಿ. ನೋಡಿ, ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಕೃಷ್ಣ ಹೇಳೋದಿಷ್ಟೇ, ನನಗೆ ಯಾರು ಒಂದು ಪತ್ರ, ತುಳಸಿ ಪತ್ರ ಇರಬಹುದು, ಬಿಲ್ವ ಪತ್ರ ಇರಬಹುದು, ಅಥವಾ ಗರಿಕೆ ಇರಬಹುದು, ಯಾವುದೇ ಪತ್ರವನ್ನು ತರ್ತಾನೆ ಅನ್ನೋದು ಮುಖ್ಯ ಅಲ್ಲ, ಭಕ್ತಿಯಿಂದ ತರ್ತಾನೆ ಅಂತ ಹೇಳೋದು ಮುಖ್ಯ. ಅಂದರೆ ನೋಡಿ, ಅಲ್ಲಿ ದೇವರು ನೋಡೋದೇನು ಅಂದರೆ ಭಕ್ತಿಯಿಂದ ಕೊಡ್ತಾನೆ ಅಂತ ಹೇಳೋದು ಮುಖ್ಯ. ಒಂದು ನೀರನ್ನು ಭಕ್ತಿಯಿಂದ ತರಬೇಕು, ಭಕ್ತಿಯಿಂದ ಕೊಡಬೇಕು. ಇಲ್ಲೆಲ್ಲ ದೇವರು ಗಮನಿಸುವುದು ಯಾವುದಂದರೆ ಭಕ್ತಿಯನ್ನು. ಇವಾಗ ನೋಡಿ, ಈ ಉಪನ್ಯಾಸವನ್ನು ನಾನು ಮಾಡ್ತೇನೆ, ಮಾಡಿದ್ದಿಂದಾಗ ನನಗೆ ಪುಣ್ಯ ಬರ್ತದೆ ಅಂತ ಹೇಳಿದ್ರಾ? ಇಲ್ಲ. ಮತ್ತು ನಾನು ಎಷ್ಟು ಭಕ್ತಿಯಿಂದ ಮಾಡ್ತೇನೋ ಅಷ್ಟು ನನಗೆ ಫಲ. ನೀವು ಎಷ್ಟು ಭಕ್ತಿಯಿಂದ ಕೇಳ್ತೀರೋ ಅಷ್ಟು ಫಲ. ಅದೇ ಭಕ್ತಿ ಅನ್ನೋದು ಜೀವನದಲ್ಲಿ ಮುಖ್ಯ. ಅದು ಹೆಚ್ಚೆಚ್ಚಾಗ್ತಾ ಹೋಗಬೇಕು. ಯಾಕಂತ ಹೇಳಿದ್ರೆ ನಾವು ಸತ್ತು ಹೋಗಬೇಕಾದ್ರೆ ಹಿಡ್ಕೊಂಡು ಹೋಗೋದು ಅದೊಂದು ಮಾತ್ರ. ಭಕ್ತಿಯೇ ನಮಗೆ ಸಂರಕ್ಷಣೆಯಾಗಿರುವುದು, ಭಕ್ತಿಯೇ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗುವಂಥದ್ದು, ಇನ್ಯಾವುದೂ ಅಲ್ಲ. ಯಾವ್ಯಾವುದು ನಾನು ಬೇಕಿದ್ರೆ ಇಲ್ಲಿ ಕೋಟಿ ಗಟ್ಟಲೆ ದಾನ ಮಾಡಿರ್ಬೋದು, ಅದೇನು ಅಂತ ಹೇಳಿದ್ರೆ ಸ್ವರ್ಗದ ತನಕ ಕರ್ಕೊಂಡು ಹೋಗ್ತದೆ ಅಷ್ಟೇ, ಮತ್ತೆ ಕೆಳಗೆ ಬೀಳಿಸೋದು. ಏನು ಮಾಡುತ್ತೆ ಅಂದರೆ ಅದರಿಂದಾಗಿ ಮುಂದಿನ ಜನ್ಮದಲ್ಲಿ ನಾನು ದೊಡ್ಡ ಕೋಟ್ಯಾಧಿಪತಿಯಾಗಿ ಹುಟ್ಟು ಬರ್ತೇನೆ ಅಷ್ಟೇ. ಆದರೆ ಮೇಲಕ್ಕೆ ಹೋಗಿ ನಾನು ಆರಾಮಾಗಿರೋದಿಲ್ಲ.
ನಾವು ಆರಾಮವಾಗಿರಬೇಕಾ ಜೀವನದಲ್ಲಿ? ದೊಡ್ಡ ಸೆಕ್ಯೂರಿಟಿ, ಯಾವುದೇ ಕಷ್ಟ ಇಲ್ಲದೆ ಇರಬೇಕಾ? ಏನೇ ನಮಗೆ ಗ್ರಾಚಾರ ಏನು ಬೇಕಾದರೂ ಬರಲಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ನಮಗಿವತ್ತೇನೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾ ಜಾತಕ ಹಿಡ್ಕೊಂಡು ಹೊಡಿದ್ವು. ಅವ್ರು ನೋಡಿದ್ಕೊಳ್ಳು, ಅಯ್ಯೋ ನಿಮಗೆ ಆ ದೇಶ ಈ ದೇಶ, ಅಯ್ಯೋ ನಿಮಗೆ ಇಷ್ಟು, ನೀವು ಚೆನ್ನಾಗಿರೋದೇ ನಿಮ್ಮ ಅದೃಷ್ಟ, ಇಲ್ಲದ್ರೆ ನಿಮಗೆ ಕೈಕಾಲು ಮುರಿದೋಗ್ಬೇಕಿತ್ತು ನೋಡಿ, ಅಂಥ ಗ್ರಾಚಾರ ಇದೆ ನಿಮಗೆ, ಇನ್ನಷ್ಟು ಹೆದರಿಸ್ಕೊಬಿಡ್ತಾರೆ ಅವರು. ನೋಡಿ, ಇದೆಲ್ಲ ಭಕ್ತರಾದವ್ರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಜಾತಕದಲ್ಲಿ ಆಗ್ತಾನೆ ಇರ್ತದೆ. ವೈದಿಕ ಪಾರತ್ರಿಕದಿ ನೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ, ನವಗ್ರಹ ದೇವತೆಗಳು ದಣಿಸೋರೆ ಇವರನ್ನು ಅಹಿತರೆಂದೆನುತ ಕೆಡಬೇಡಿ, ಅಹಿತರೆಂದೆನುತ ಕೆಡಬೇಡಿ. ನೋಡಿ, ಇದನ್ನು ಜಗನ್ನಾಥದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ದೇವರ ಭಕ್ತರಿದ್ದಾರೆ ಅವರಿಗೆ ಯಾವ ಗ್ರಹಗಳು ಕೆಟ್ಟದ್ದು ಮಾಡೋಲ್ಲ, ಯಾವತ್ತೂ ಕೆಟ್ಟದ್ದು ಮಾಡೋಲ್ಲ. ನೋಡಿ, ಅದಕ್ಕೆ ಭಕ್ತಿಯ ಶಕ್ತಿ ಅದೇ. ನಿಮಗೆ ಬೇಕಿದ್ರೆ 7.5 ಶನಿ ಬರಲಿ, ಪಂಚಮ ಶನಿ ಬರಲಿ, ರಾಹು ದೆಸೆ ಬರಲಿ, ಈ ದೆಸೆ ತಿರುಗುತ್ತಾನೆ ಇರ್ತದೆ. ಭಕ್ತಿ ಒಂದಿತ್ತು ಅಂತ ಹೇಳಿದ್ರೆ ಏನು ಮಾಡೋಲ್ಲ, ಯಾರಿಗೇನು ಮಾಡೋಲ್ಲ. ಇದು ಬರೀ ಥಿಯರಿಟಿಕಲ್ ಅಲ್ಲ, ಪ್ರಾಕ್ಟಿಕಲ್. ರಾಮಾವತಾರದಲ್ಲಿ ರಾಮಚಂದ್ರ 11,000 ವರ್ಷ ತೋರಿಸಿದ್ದೆ ಇದನ್ನು. 11,000 ವರ್ಷದಲ್ಲಿ ಈ ರೀತಿ ಅವಾಗಲೂ ಗ್ರಹಗಳಿದ್ವು ತಾನೆ, ನವಗ್ರಹಗಳಿದ್ದೇ ಇದ್ವು, ಅವಾಗಲೂ ತಿರುಗುತ್ತಾನೆ ಇದ್ವು, ಅವಾಗಲೂ ದೆಸೆಗಳು ಬರ್ತಾನೆ ಇತ್ತು, ಎಲ್ಲ ದೆಸೆಗಳು ಬರ್ತಾನೆ ಇತ್ತು. ಆದರೆ ಯಾರಿಗೂ ಕೆಟ್ಟದಾಗಲಿಲ್ಲ. ಅದಕ್ಕೆ ಇವತ್ತು ರಾಮರಾಜ್ಯ ಅಂತ ಹೇಳ್ತೇವಲ್ವ, ಯಾಕ್ರಿ ಕೆಟ್ಟದಾಗಲಿಲ್ಲ? ಎಲ್ಲರೂ ರಾಮನ ಭಕ್ತರು. ರಾಮರಾಜ್ಯ ಅಂತ ಇವತ್ತೇನೋ ಕರಿತೇವೆ, ಆದರೆ ರಾಮರಾಜ್ಯದ ಹಿಂದೆ ಇದ್ದಂತಹ ರಹಸ್ಯ ಏನು ಯಾರಿಗೂ ಗೊತ್ತಿಲ್ಲ. ಏನು ಅಂದರೆ ಅದೇ, ಎಲ್ಲರೂ ರಾಮನ ಭಕ್ತರು. ಆ ಭಕ್ತಿಯೇ ಅವರನ್ನು ಕಾಪಾಡಿತು ಅಷ್ಟು ವರ್ಷಗಳ ಕಾಲ. ನಮಗೂ ಕೂಡ ಅಷ್ಟೇ, ಆ ಭಕ್ತಿ ಇತ್ತು ಅಂತ ಹೇಳಿದ್ರೆ ಪರಮ ಮಂಗಳವೀವಳೆ, ನಮಗೂ ಯಾವತ್ತೂ ಪರಮ ಮಂಗಳವೇ ಆಗ್ತಾ ಹೋಗ್ತದೆ ಜೀವನದಲ್ಲಿ, ಕೆಟ್ಟದಾಗುವುದೇ ಇಲ್ಲ. ಆ ಭಕ್ತಿ ಹೆಚ್ಚಾಗ್ತಾ, ಅದಕ್ಕೆ ಅಕ್ಷಯದಿಂದಲಿ ಕೋಟು ಭಕುತಿಯ ರಕ್ಷಿಸೆಮ್ಮನು ಅನುದಿನ. ಭಾರತಿ ದೇವಿಯ ಬಳಿ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ, ನನಗೆ ಭಕ್ತಿಯನ್ನು ಕೊಡಮ್ಮ, ದೇವರಲ್ಲಿ ಭಕ್ತಿಯನ್ನು ಕೊಡು, ದಿನದಿಂದ ದಿನಕ್ಕೆ ಹೆಚ್ಚಾಗುವ ಭಕ್ತಿಯನ್ನು ಕೊಡು. ಎಲ್ಲಿಯ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಅಂದರೆ ನಾನು ದೇವರ ಬಳಿ ಹೋಗಬೇಕು, ದೇವರ ಬಳಿಗೆ ಹೋಗುವಷ್ಟರ ಮಟ್ಟಿಗೆ ನನಗೆ ಭಕ್ತಿಯನ್ನು ಕೊಡು. ಅಂದರೆ ಭಕ್ತಿ ಅಂದರೆ ಇನ್ನೇನಲ್ಲ, ದೇವರ ಬಗ್ಗೆ ನಮಗಿರುವ ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಹೋಗಬೇಕು. ಕಡೆಗೆ ದೇವರೇ ನನ್ನವನಂತಾಗಬೇಕು. ಅದೇ ಕನಕದಾಸರು ಹೇಳಿದಾಗೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ನೋಡಿ, ಇದು ಬರಬೇಕು. ಯಾಕಂತ ಹೇಳಿದ್ರೆ ಇದು ಭಕ್ತಿ ಇದ್ದಾಗ ಮಾತ್ರ. ಅಯ್ಯೋ ದೇವರೇ, ನಿನ್ನನ್ನು ಬಿಟ್ಟಿರ್ಲಿಕ್ಕಾಗೋಲ್ಲ, ನೀನು ಬೇಕೇ ಬೇಕು ನನಗೆ, ಈ ಭಾವನೆ ಬರಬೇಕು. ಇದು ಹೆಚ್ಚಾಗ್ತಾ ಹೋಗಬೇಕು. ಅದು ನನಗೆ ಯಾವತ್ತೂ ರಕ್ಷಣೆಯನ್ನು ಕೊಡುತ್ತದೆ. ಇದು ಕೇವಲ ಈ ಪದ್ಯದಿಂದ ಗೊತ್ತಾಗುವುದಲ್ಲ, ಇದು ಮತ್ತು ಜೀವನದ ಅನುಭವದಿಂದ ಗೊತ್ತಾಗುವಂಥದ್ದು. ಅದಕ್ಕೆ ನೋಡಿ, ಭಕ್ತನಾದವನಿಗೆ ಜೀವನದಲ್ಲಿ ಯಾವತ್ತೂ ಕೆಟ್ಟದಾಗಲ್ಲ. ಇದನ್ನು ಕೃಷ್ಣ ಬಹಳ ಸ್ಪಷ್ಟವಾಗಿ ಅರ್ಜುನನಿಗೆ ಹೇಳ್ತಾನೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಯಾವತ್ತೂ ಹಾಳಾಗ್ಲಿಕ್ಕೆ ಬಿಡೋಲ್ಲ. ಇಡೀ ಗೀತೆಯ ಸಾರ ಕಡೆಗೆ ಹೇಳುವುದನ್ನೇ, ಮನ್ಮನಾಭವ ಮದ್ಭಕ್ತ. ನನ್ನ ಭಕ್ತನಾಗು ಸಾಕಷ್ಟೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನನ್ನ ಭಕ್ತನಾಗು ನೀನು, ನನ್ನನ್ನು ಚಿಂತನೆಯನ್ನು ಮಾಡು, ನನಗೋಸ್ಕರ ಜೀವನ ಅರ್ಪಣೆ ಮಾಡು, ನನ್ನನ್ನೇ ಪ್ರೀತಿಸು, ಉಳಿದದ್ದು ನಾನು ನೋಡ್ಕೊಳ್ತೇನೆ. ನೋಡಿ, ಇಷ್ಟೇ. ಭಕ್ತಿ ಮಾಡುವುದು ನಮ್ಮ ಕೆಲಸ, ನೋಡಿಕೊಳ್ಳುವುದು ಅವನ ಕೆಲಸ. ಭಕ್ತಿ ಮಾಡದೇ ಇದ್ದರೆ ನಮ್ಮ ತಲೆ ಮೇಲೆ ಇಲ್ಲ, ಆದರೆ ಭಕ್ತಿ ಕೊಡುವುದು ಭಾರತೀಯ ಕೆಲಸ. ನೋಡಿ, ಇಷ್ಟೇ. ಭಕ್ತಿಯನ್ನು ಕೊಡುವವಳು ಭಾರತೀ ದೇವಿ, ಆ ಭಕ್ತಿಯನ್ನು ಮಾಡುವವರು ನಾವು, ಆ ಭಕ್ತಿಗೆ ನಮಗೆ ಅನುಗ್ರಹನಾಗಿ ನಮ್ಮೊಟ್ಟಿಗೆ ನಿಲ್ಲುವವನು ದೇವರು. ಇದು ಭಾರತೀ ದೇವಿಯ ಅನುಗ್ರಹ ನಮ್ಮ ಜೀವನದ ಮೇಲೆ ಬೇಕಾಗಿರುವಂಥದ್ದು. ಅಂತಹ ಭಾರತೀ ದೇವಿಯ ಚಿಂತನೆಯನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ನಡೆಸಿದ್ದೇವೆ. ಅದರಿಂದಾಗಿ ನಮ್ಮೊಳಗೆ ಭಕ್ತಿ, ನಿಜವಾದ ಭಕ್ತಿ ಹೆಚ್ಚಾಗಲಿ, ಭಕ್ತಿ ಹೆಚ್ಚಾಗಿ ಆ ಭಗವಂತನ ಅನುಗ್ರಹ ಜೀವನದಲ್ಲಿ ಕಾಣುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ನಂತರ ನಾಳೆ ಪಾರ್ವತಿ ದೇವಿಯ ಬಗ್ಗೆ. ಯಾಕಂದರೆ ನೋಡಿ, ಭಾರತೀ ದೇವಿಯ ಬಗ್ಗೆ ನೋಡಿದ್ವು, ಇನ್ನು ಪಾರ್ವತಿ ದೇವಿಯ ಅವಶ್ಯಕತೆ ನಮಗೆ ಎಷ್ಟಿದೆ.
ಇವೆಲ್ಲ ನಾವು ನೋಡಿದ್ರೆ ಹೌದು, ಸರಸ್ವತಿಯ ಅವಶ್ಯಕತೆ ನಮಗೆ ಎಷ್ಟಿದೆ ಜೀವನದಲ್ಲಿ. ಯಾಕಂದರೆ ಸರಸ್ವತಿ ಇಲ್ಲ ಅಂತೇಳಿದ್ರೆ ಬುದ್ಧಿಯೇ ಬರುವುದಿಲ್ಲ, ಜ್ಞಾನ ಇಲ್ಲ, ಮಾತು ಸರಿ ಬರೋಲ್ಲ, ಮಾತಾಡ್ಲಿಕ್ಕೆ ಬರೋಲ್ಲ, ಯದ್ವಾ ತದ್ವಾ ಮಾತಾಡ್ತೇವೆ, ಏನೇನೋ ಮಾತಾಡ್ತೇವೆ, ಊರೆಲ್ಲ ನಿಷ್ಠುರ ಮಾಡ್ಕೊಳ್ತೇವೆ. ಸರಸ್ವತಿಯ ಅನುಗ್ರಹ ಬೇಕು. ಭಾರತೀಯ ಅನುಗ್ರಹ ಇಲ್ಲದೆ ಇದ್ದರೆ ಮಾಡಿದ್ದೆಲ್ಲವೂ ಬೂಟಾಟಿಕೆ ಆಗ್ತದೆ. ಯಾಕಂದರೆ ಭಕ್ತಿ ಇಲ್ಲ. ಅದಕ್ಕೋಸ್ಕರ ನಾವು ಮಾಡಿದ್ದು ನಿಜವಾಗಿ ಸಾರ್ಥಕ ಆಗಬೇಕಾ, ಭಾರತೀ ದೇವಿಯ ಅನುಗ್ರಹ ಬೇಕು. ಇನ್ನು ಪಾರ್ವತಿ ದೇವಿಯ ಅನುಗ್ರಹ ನಮ್ಮ ಜೀವನದಲ್ಲಿ ಯಾಕೆ ಬೇಕು? ಪಾರ್ವತಿ ಏನು ಮಾಡ್ತಾ ಇದ್ದಾಳೆ? ಶಿವನ ಪತ್ನಿಯಾದ ಪಾರ್ವತಿ. ಅದನ್ನು ಮತ್ತೆ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ.